ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯ, ಅದಕ್ಕಾಗಿ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಪವಿತ್ರ ಆತ್ಮರ ಮೂಲಕ ನಡೆಸುವುದಕ್ಕಾಗಿಯೂ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂತಹ ನಮಸ್ಕಾರಗಳು. ದೇವರು ಈ ದಿವಸವೂ ಕೂಡ ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಎಲ್ಲ ರೀತಿಯಲ್ಲಿಯೂ ಕೂಡ ಹೇರಳವಾಗಿ ಆಶೀರ್ವದಿಸಲೆಂದು ಬೆಳಗಿನ ಜಾವದ ಸಮಯದಲ್ಲಿ ಪ್ರತಿ ದಿವಸವೂ ನಾನು ಪ್ರಾರ್ಥಿಸುವವನಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ವಚನದ ಕಡೆಗೆ ಹೋಗೋಣ. ಈ ದಿವಸದ ಸಂದೇಶವು ಯೋಬನು 14ನೇ ಅಧ್ಯಾಯ 4ರಿಂದ. ಯೋಬನು 14ನೇ ಅಧ್ಯಾಯ 4ರಿಂದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಶುದ್ಧದಿಂದ ಶುದ್ಧವು ಉಂಟಾದೀತೆ, ಎಂದಿಗೂ ಇಲ್ಲ ಅಂತ ಹೇಳ್ತಾರೆ ಶೋಭ. ಅಶುದ್ಧ ಅಂದ್ರೆ ಒಂದು ಉದಾಹರಣೆ, ನಮ್ಮ ಹಿರಿಯರು ಒಂದು ಮಾತು ಹೇಳ್ತಾರೆ, ವಿಷವೇ ಅದು ಹಾಲಿನೊಂದಿಗೆ ಬೆರೆಸಿದರೂ ಕೂಡ ಅದು ಹಾಲಾಗದು, ಬದಲಾಗಿ ಅದು ವಿಷವಾಗ್ತದೆ, ಬದಲಾಗಿ ಹಾಲನ್ನು ಅದು ವಿಷವನ್ನಾಗಿ ಮಾರ್ಪಡಿಸ್ತದೆ ಅಂತ ಹೇಳಿದ್ದೇವೆ. ನಮಗೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ನೋಡಿ, ಒಂದು ಹಂದಿ, ಪ್ರಾಣಿಗಳ ವಿಷಯದಲ್ಲಿ ಬರುವಾಗ ಹಂದಿ, ಅದಕ್ಕೆ ಅದನ್ನು ಎಷ್ಟೇ ಅದು ವಾಸ ಮಾಡೋದು, ಅದಕ್ಕೆ ಬೇಕಾಗಿರೋದೇ ಬರೀ ಗೊಜ್ಜೆ ಗಲೀಜಿ. ಅದಕ್ಕೆ ಎಷ್ಟೇ ಬುದ್ಧಿವಾದ ಹೇಳಿದ್ರು, ಅದಕ್ಕೆ ಎಷ್ಟೇ ಬುದ್ಧಿವಾದ ಹೇಳಿದಂಥದ್ದು ಪ್ರಾಣಿ, ಅದಕ್ಕೆ ತಿಳ್ಕೊಳ್ಳೋ ಶಕ್ತಿ ಇಲ್ಲ. ಆದರೂ ಅದನ್ನು ಮೈ ತೊಳೆದು ಮಾಡಿ ಸ್ವಚ್ಛ ಮಾಡಿ ಎಷ್ಟೇ ಮಾಡಿದರೂ ಕೂಡ ಅದು ಏನಾಗ್ತದೆ, ಅದನ್ನು ಬಿಟ್ಟ ಮೇಲೆ ಅದು ವಾಪಸ್ಸು ಹೋಗುವುದಿಲ್ಲಿಗೆ ಗೊಚ್ಚೆಗೆ. ಅದನ್ನು ಒಂದು ವೇಳೆ ಗೂಡೊಳಗೇ ಇಟ್ಟುಕೊಂಡ್ರೆ ಆದರೂ ಅದ್ರ ಗಲೀಜು ಮಾಡಿ ಅದರಲ್ಲೇ ಹೊರಡಾಡ್ತದೆ, ಅದರಲ್ಲೇ ಮಲಗ್ತದೆ ಎಲ್ಲ. ಇಲ್ಲ, ಅದು ವಾಪಸ್ ಹೋಗೋದು ಗೊಜ್ಜೆಗೆ. ಹಂದಿಗೆ ಯಾವಾಗಲೂ ಗೊಜ್ಜೆಯೇ ಬೇಕು. ಅದಕ್ಕೆ ಜ್ಞಾನೋಕ್ತಿ ಗ್ರಂಥದಲ್ಲಿ ಮತ್ತು ಬೈಬಲಿನಲ್ಲಿ ಜ್ಞಾನೋಕ್ತಿ ಗ್ರಂಥದಲ್ಲಿ ಮತ್ತು ಪೇತ್ರನು ಅಂದರೆ ಬಂಡೆ, ಅಂದರೆ ದೇವರಲ್ಲಿ ಸರಿಯಾದ ವಿಶ್ವಾಸ ಅಂತ. ಈ ಇಬ್ಬರು ಏನು ಹೇಳಿದ್ದಾರೆ ಅಂದರೆ, ಜ್ಞಾನೋಕ್ತಿ ಗ್ರಂಥದಲ್ಲಿ ಜ್ಞಾನಿ ಸೊಲೊಮೋನನು, ಮೈ ತೊಳೆದು ಬಿಟ್ಟ ಹಂದಿ ವಾಪಸ್ಸು ಗೊಚ್ಚೆಗೆ ಹೋಯಿತು ಹೊರಳಾಡಲು, ನಾಯಿ ಕಕ್ಕಿದ್ದನ್ನು ನಕ್ಕಲು ಹೋಯಿತು ಅಂತ. ಈಗ ಎಷ್ಟೇ ಲಕ್ಷ್ಯ ಕೊಟ್ಟೊಂದು ನಾಯಿಯನ್ನು ತಂದರೂ ಕೂಡ ಅದು ಏನು ಮಾಡ್ತದೆ, ಹೊಟ್ಟೆ ತುಂಬ ತಿಂದಾಗ ಒಂದೊಂದು ಸಲ ವಾಂತಿ ಮಾಡ್ತದೆ, ಮತ್ತೆ ಅದನ್ನೇ ಮೂಸಿ ಅದನ್ನೇ ನಕ್ತದೆ. ಅದಕ್ಕೆ ಹೆಸರು ಏನು? ಅದೇ ರೀತಿ ನಾಯಿ ಎಂಬುದಾಗಿದೆ. ನಮಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಇವತ್ತು ಏನು ಮಾಡ್ತಾರೆ, ಯಾವಾಗಲೂ ಅಶುದ್ಧದಿಂದ ಶುದ್ಧ ಉಂಟಾದೀತೆ. ಒಂದು ವೇಳೆ ಬದಲಾಗುವುದಾದ್ರೆ ಇವತ್ತು ಮನುಷ್ಯರಲ್ಲಿ ಕೂಡ ಇವತ್ತು ಒಬ್ಬೊಬ್ಬರ ನಡೆ, ನುಡಿ, ಕ್ರಿಯೆ, ಪ್ರಾಪಂಚಿಕ ವಿಷಯದಲ್ಲಿ ಕೆಟ್ಟತನದಲ್ಲಿ ಇರುವಾಗ, ಅಥವಾ ದೇವರನ್ನು ದೂಷಣೆ ಮಾಡಿದಾಗ, ಒಳ್ಳೆಯವರನ್ನು ಕಂಡರೆ ಆಗದಾಗ, ಒಳ್ಳೆ ಬುದ್ಧಿವಾದ ಹೇಳಿದರೆ ಕೇಳದೆ ಆದಾಗ, ತೋರಿಸಿದ್ರು, ಏನೇ ಮಾಡಿದ್ರು ಕೂಡ ಅವರ ಒಂದು ಅವರ ಒಂದು ಬುದ್ಧಿಯನ್ನು, ಹಿಂದಿನಿಂದ ಬಂದ ಬುದ್ಧಿಯನ್ನು ಅವರು ಬಿಡುವುದಿಲ್ಲ ಅಂತ ಇದರ ಅರ್ಥ. ಆಗ ಅಂಥವರಿಗೆ ಏನು ಹೇಳಿ ಪ್ರಯೋಜನ ಇಲ್ಲ ಅಂತ. ಹಾಗಿದು ಯಾಕೆ ಹೇಳ್ತಾ ಇದ್ದಾನೆ ಅಂದರೆ, ಯೋಬನು ಅವರ ಸ್ನೇಹಿತರಿಗೆ, ಅಂದರೆ ವಿರೋಧಿಗಳಿಗೆ, ಅವರು ಪ್ರಾಪಂಚಿಕ ವಿಷಯದಲ್ಲಿದ್ದಾರೆ. ಯೋಬನು ಎಷ್ಟೇ ಹೇಳಿದರೂ ಕೂಡ ಯೋಬನ ಮಾತಿನ ಕಡೆ ಗಮನ ಕೊಡುವುದಿಲ್ಲ. ಅವರ ಮನಸ್ಸು ಏನಾಗಿದೆ, ಪ್ರಾಪಂಚಿಕ ಕಡೆಗೆ ಇದೆ, ಕೆಟ್ಟತನಗೆ ಕಡೆಗೆ ಇದೆ, ಅಶುದ್ಧತ್ವದ ಕಡೆಗೆ ಇದೆ. ಅದಕ್ಕೆ ಯೋಬನು ಈ ಮಾತನ್ನು ಹೇಳಿರೋದು ಎಂದಿಗೂ ಇಲ್ಲ ಅಂತ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ವೇಳೆ ಸಂಪೂರ್ಣವಾಗಿ ಬಿಡುಗಡೆ ಆದರೆ ಅದು ದೇವರ ಚಿತ್ತ, ಅದು ದೇವರೇ ಬಿಡುಗಡೆ ಮಾಡಬೇಕು, ಹೊರತು ಇಲ್ಲದ್ರೆ ಖಂಡಿತವಾಗಿ ಬಿಡುಗಡೆ ಮಾಡಲು ಸಾಧ್ಯವಿಲ್ಲ. ಒಂದ್ಸಲ ಹಿಂದೆ ನನ್ನ ಜೀವಿತ ಕೂಡ ಅಶುದ್ಧತ್ವದಲ್ಲಿ ಇತ್ತು. ಆದರೆ ಈಗ 31 ವರ್ಷದಿಂದ ಈ ಕಡೆಗೆ ಅದು ಕೂಡ ಇಷ್ಟರ ಮಟ್ಟಿಗೆ ಆದರೂ ಬರಬೇಕಾದ್ರೆ ಸ್ವಲ್ಪ ಸಮಯ ತೆಗೆದುಕೊಂಡಿತ್ತು. ಸಂಪೂರ್ಣವಾಗಿ ಅಲ್ಲಿಂದ ಏನಾಗಿದೆ, ಬಿಡುಗಡೆ ಆದರೂ ಕೂಡ ಒಂದೊಂದು ಸಲಗಳು ಏನಾಗ್ತದೆ, ಅದು ಹಿಂದಿನ ಪಾಪಕ್ಕೆ ಸಲ್ಲಿತದೆ. ಹೊಡೆದಾಟಕ್ಕೆಲ್ಲ ಬೈಯೋದು, ಮಾಡೋದು, ಸಿಟ್ಟು ಹಿಂದಿನ ಜೀವಿತಕ್ಕೆ ತಗೊಂಡು ಹೋಗ್ತಾ ಇದೆ. ಅದಕ್ಕೆ ಅಪೊಸ್ತಲ ಪೌಲರು ಹೇಳಿದ್ದಾರೆ, ರೋಮಪುರದವರಿಗೆ ಬರೆದ ಪತ್ರ ಬೈಬಲಿನಲ್ಲಿ 7ನೇ ಅಧ್ಯಾಯದಲ್ಲಿ, ಅಯ್ಯೋ ನನಗೆ ಇಷ್ಟೇ ಯೋಚನೆ ಮಾಡಬೇಕು, ಒಳ್ಳೇದು ಯೋಚನೆ ಮಾಡಬೇಕು, ಒಳ್ಳೇದು ಹೇಳಬೇಕು ಅಂತ ಇದ್ರು ಕೂಡ ನನ್ನ ಪಾಪವು ಆ ಕಡೆಗೆ ಸೆಳೀತಾ ಇದೆ, ನಾನೆಲ್ಲ ನನ್ನಲ್ಲಿ ನೆಲೆಗೊಂಡಿರುವ ಪಾಪ ಅಂತೇಳಿ. ಇದು ಕಾರಣ, ದಾವೀದರಸರು ಹೇಳಿದಾಗ, ನನ್ನ ತಾಯಿ ಗರ್ಭದಿಂದಲೇ ದ್ರೋಹಿ, ಕೆಟ್ಟ ಸಂತಾನಕ್ಕೆ, ಕೆಟ್ಟ ರಕ್ತದಿಂದ ನಾವು ಬಂದವರು, ಆ ರಕ್ತದ ಗುಣ ನಮ್ಮನ್ನು ಹೊಂಚಿ ಹಾಕ್ತಾ ಇದೆ. ಆದರೆ ದೇವರು ಏನು ಮಾಡ್ತಾರೆ, ಯಾರನ್ನು ಅಶುದ್ಧತೆಯಿಂದ
ಮನುಷ್ಯನಿಂದ ಶುದ್ಧದ ಕಡೆಗೆ ನಡೆಸಬೇಕೋ ಹಾಗೆ ಶುದ್ಧದ ಕಡೆಗೆ ನಾವು ದೇವರೇ ನಡೆಸಬೇಕು ಹೊರತು ಖಂಡಿತವಾಗಿ ಮನುಷ್ಯನಿಂದ ತಿದ್ದಲು ಸಾಧ್ಯವಿಲ್ಲ. ಅವರ ಹಿಂದಿನ ಜನ್ಮದನ್ನು ಅವರು ಬಿಡುವುದೇ ಇಲ್ಲ ಅಂತ ಇದರ ಅರ್ಥ. ಉದಾಹರಣೆಗೆ ಮತ್ತೊಂದು ವಿಷಯವನ್ನು ಕೂಡ ಹೇಳ್ತಾರೆ. ಈಗ ಕಾಗೆ ಇರೋದು ಕಪ್ಪು, ಅದನ್ನು ಖಂಡಿತವಾಗಿ ಇವತ್ತು ಪಾರಿವಾಳ ಆಗಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ, ಗಿಳಿಯಾಗಿ ಮಾಡಲಿಕ್ಕೆ ಸಾಧ್ಯ ಆಗ್ತದಾ, ಅಥವಾ ಬೆಳ್ಳಾಗಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಇಲ್ವ? ಅದು ಕಪ್ಪೇ ಆಗಿರ್ತದೆ. ಹಾಗೆ ಪಾರಿವಾಳನ ತಗೊಂಡೋಗಿ ಕಪ್ಪು ಮಾಡಲಿಕ್ಕೆ ಆಗ್ತದೋ, ಗಿಳಿಯನ್ನು ತಗೊಂಡೋಗಿ ಕಪ್ಪು ಮಾಡಲಿಕ್ಕೆ ಆಗ್ತದೋ? ಖಂಡಿತವಾಗಿಯೂ ಸಾಧ್ಯ ಇಲ್ಲ. ಹಾಗೆ ಅದದು ಒಂದು ವೇಳೆ ಬಿಡುಗಡೆ ಆಗಬೇಕಾದ್ರೆ ಅದು ದೇವರಿಂದಲೇ ಸಾಧ್ಯ ಅಂತ ಇದರ ಅರ್ಥ. ಅಂದರೆ ಈ ಪ್ರಾಪಂಚಿಕ ವಿಷಯದಿಂದ, ಕೆಟ್ಟತನದಿಂದ, ಅಶುದ್ಧತೆಯಿಂದ ಅವರನ್ನು ಬಿಡುಗಡೆ ಮಾಡಬೇಕಾದ್ರೆ ಅದು ದೇವರಿಗೆ ಸಾಧ್ಯ. ಅದು ದೇವರು ಕೂಡ ಯಾರನ್ನು ಬಿಡುಗಡೆ ಮಾಡಬೇಕೋ ಅವರನ್ನೇ ಬಿಡುಗಡೆ ಮಾಡ್ತಾರೆ ಅಂತ ಇದರ ಅರ್ಥ. ಆಯಿತು. 5ನೇ ವಚನ, ಯೋಬನು 14:5. ಮನುಷ್ಯನ ದಿನಗಳು ಎಷ್ಟೇ ಎಂಬುದು ತೀರ್ಮಾನವಾಗಿದೆಯಲ್ಲ, ಅವನ ತಿಂಗಳುಗಳ ಲೆಕ್ಕವು ನಿನಗೆ ಗೊತ್ತು. ಮನುಷ್ಯನು ಎಷ್ಟು ವರ್ಷ ಜೀವಿಸಬೇಕು, ತಾಯಿ ಗರ್ಭದಿಂದ ಈ ಲೋಕಕ್ಕೆ ಬಂದಾಗ ಯಾವನು ಈ ಭೂಲೋಕದ ಜೀವನವನ್ನು ಅಂತ್ಯಗೊಳಿಸಬೇಕು ಎಂಬುದು, ಪ್ರತಿ ಒಂದು ಮನುಷ್ಯ ಎಷ್ಟು ದಿವಸ ಬದುಕಬೇಕು ಅಂತ ಪ್ರತಿ ಒಂದು ದೇವರ ಲೆಕ್ಕವಾಗಿದೆ. ಇದು ಕೀರ್ತನೆಗಳಲ್ಲಿ 139ನೇ ಕೀರ್ತನೆ 13ರಿಂದ 16ರವರೆಗೆ ಓದುವಾಗ ಅಲ್ಲಿ ದಾವೀದ ಅರಸರು ಕೂಡ ಪ್ರತಿ ಒಂದನ್ನು ಕೂಡ ಈ ವಿಷಯವನ್ನು ಕೂಡ ಅಲ್ಲಿ ಬರೆದಿದ್ದಾರೆ. ತಾಯಿ ಗರ್ಭದಲ್ಲೇ ಬೆಳೆಯುವಾಗ ಅಲ್ಲಿಂದಲೇ ನಮ್ಗೆ ಇಷ್ಟೇ ದಿವಸ ಬದುಕಬೇಕು, ಹೀಗೆ ಆಗಬೇಕು, ಹೀಗೆ ಹೋಗಬೇಕು ಅಂತ ಪ್ರತಿಯೊಂದು ಆಯುಷ್ಯ ಫಲ ದಿನಗಳು ಕೂಡ ದೇವರೇ ಬರೆದಿದ್ದಾರೆ. ಆದರೆ ಆ ಆಯುಷ್ಯ ಫಲ ಯಾರಿಗೆ ಗೊತ್ತು? ದೇವರಿಗೇ ಗೊತ್ತು ಹೊರತು ಇನ್ನು ಯಾರಿಗೆ ಗೊತ್ತಿಲ್ಲ. ಕೆಲವರು ಜ್ಯೋತಿಷದಲ್ಲಿ ಹೋಗ್ತಾರೆ, ಇಲ್ಲ ಅವನು ಇಷ್ಟು ವರ್ಷ ಬದುಕ್ತಾನೆ, ಅಷ್ಟು ವರ್ಷ ಬದುಕ್ತಾನೆ. ಕೆಲವರು ದೆವ್ವ ಹಿಡಿದವರಲ್ಲಿ ಹೋಗೋತ್ತಿಗೆ ಅಷ್ಟು ವರ್ಷ ಬದುಕ್ತಾರೆ, ಇಷ್ಟು ವರ್ಷ ಬದುಕ್ತಾರೆ. ಇನ್ನು ಕೆಲವರು ದೇವಮನವರು, ಮಠಾಧೀಶರು, ಅವರು ಇವರು ಅಂತ ಸುಮ್ಮನೆ ಸುಳ್ಳು ಜ್ಯೋತಿಷವನ್ನ ಹೇಳಿ ಅವರು ಹೇಳ್ತಾರೆ. ಖಂಡಿತವಾಗಿ ಸಾಧ್ಯ ಇಲ್ಲ. ಒಂದಾದ ದಿನಗಳಿಂದ ಜಾಸ್ತಿ ಆಗ್ತದೆ, ಇಲ್ಲ ಅದಕ್ಕಿಂತ ಮೊದಲೇ ಸಾಯ್ತಾರೆ. ಇನ್ನೊಂದೊಂದು ಕಡೆ ಡಾಕ್ಟ್ರುಗಳು ಕೂಡ ಇಲ್ಲ ನಾಳೆ ಇಷ್ಟು ಗಂಟೆ ಒಳಗೆ ಸಾಯ್ತಾರೆ, ನೀವು ತಗೊಂಡು ಹೋಗಿ ಸುಮ್ಮನೆ ಯಾಕೆ ಇಲ್ಲಿ ಇಟ್ಟುಕೊಳ್ತೀರ, ಆಗೋದಿಲ್ಲ ಅಂತ ಹೇಳ್ತಾರೆ. ಆದರೆ ಅಲ್ಲಿಂದ ದೇವರು ಅಂಥವ್ರು ಇವತ್ತು ನಾಳೆ ತಗೊಂಡು ಹೋಗಿ ಬದುಕೋದಿಲ್ಲ ಅಂತ ಹೇಳಿದವರು ಕೂಡ ಇವತ್ತು ಅಂಥವ್ರು ಕೂಡ ಮದುವೆಯಾಗಿ 2 ಮಕ್ಕಳಾಗಿ ಮಕ್ಕಳು ಶಾಲೆಗೆ ಹೋಗ್ತಾ ಇದ್ದಾರೆ. ಇವತ್ತು ಡಾಕ್ಟ್ರುಗಳು ಆಗೋದಿಲ್ಲ ತಗೊಂಡು ಹೋಗಿ ಅಂತ ಹೇಳಿದವರು ಇವತ್ತು ಹಾಗೆ ಇಂಜಿನಿಯರಿಂಗ್ ಮಾಡಿದವರು ಇದ್ದಾರೆ, ಎಷ್ಟೆಷ್ಟೋ ಜನ ಬದುಕಿದವರು ಇದ್ದಾರೆ. ಹಾಗೆ ಇದೆಲ್ಲ ಮನುಷ್ಯರ ಒಂದು ಭವಿಷ್ಯ ಬರೀ ಸುಳ್ಳು. ಯೋಬನಲ್ಲಿ ಹೇಳಿದ ಹಾಗೆ ಏನಾಗ್ತದೆ, ಮನುಷ್ಯನ ದಿನಗಳು ಎಷ್ಟೆಂಬುದು ತೀರ್ಮಾನವಾಗಿದೆಯಲ್ಲ, ಅವನ ತಿಂಗಳುಗಳ ಲೆಕ್ಕವು ನಿನಗೆ ಗೊತ್ತು ಅಂತ ಹೇಳಿದ್ದಾರೆ. ನಮಗೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ. ಒಂದು ಉದಾಹರಣೆಗೆ ಇವತ್ತು ನೋಡಿ, ಒಂದೊಂದು ಸ್ತ್ರೀಯರು ಮಗುವಿಗೆ ಜನನ ಕೊಡ್ತಾರೆ, ಮಗು ಈ ಕಡೆಗೆ ತಾಯಿ ಆ ಕಡೆಗೆ ಸಾಯ್ತದೆ ತಕ್ಷಣವೇ. ಅಂಥವ್ರು ಇವತ್ತು ಎಷ್ಟೋ ವಿದ್ಯಾಭ್ಯಾಸ ಮಾಡಿ ಓದಿ ಮದುವೆಯಾಗಿ ಸಂಸಾರ ಆಗಿ ಮಕ್ಕಳಾಗಿ ಬಹಳ ಚೆನ್ನಾಗಿ ಜೀವಿಸ್ತಾ ಇದ್ದಾರೆ. ಒಬ್ಬೊಬ್ಬರು ಒಂದೊಂದು ಮಗುಗಳು ಕಸದ ಗುಂಡಿಲಿ ಸಿಗ್ತವೆ, ಒಂದೊಂದು ಜಲಪ್ರವಾಹದಲ್ಲಿ ಕೊಚ್ಚಿ ಹೋಗಿ ಕೆಸರಲ್ಲಿ ಬಿದ್ದ ಮಕ್ಕಳು ಸಿಗ್ತವೆ, ಎಷ್ಟೋ ಬದುಕ್ತವೆ. ಎಂತೆಂಥವ್ರು ಯಾವಾಗಲೂ ಸಾಯ್ತಾರೆ, ಗೊತ್ತಿಲ್ಲದಾಗಿ. ಒಬ್ಬೊಬ್ಬರು ಬಹಳ ಚೆನ್ನಾಗಿದ್ದಾಗೆ ಹಾಗೆ ಬಿದ್ದು ಸಾಯ್ತಾರೆ. ಏನು ಹೇಳ್ತಾರೆ, BP ರೇಸ್ ಆಯಿತು, ಹೈ BP, ಲೋ BP, ಹಾರ್ಟ್ ಅಟ್ಯಾಕ್ ಬಂತು ಅವನಿಗೆ, ನೋಡಿ ಗೊತ್ತೇ ಇರೋದಿಲ್ಲ ಅವರು ಸಾಯ್ತಾರೆ ಅಂತ ಹೇಳುವಂಥದ್ದು. ಹಾಗೆ ಇದಕ್ಕೆ ಹೇಳಿದ್ದು, ಪ್ರತಿ ಒಂದು ದೇವರಿಗೆ ಈ ಆಯುಷ್ಯ ಫಲ ಗೊತ್ತಿರೋದು, ಬಾಕಿ ಯಾರಿಗೂ ಅಲ್ಲ ಅಂತ ನಮಗೆ ಸ್ತೋತ್ರ. ದಾಟಲಾರದ ಗಡಿಗಳನ್ನು ಅವನಿಗೆ ನೇಮಿಸಿದ್ದಿ. ದಾಟಲಾರದ ಗಡಿಗಳನ್ನು ದೇವರು ಕೊಟ್ಟ ಆಯುಷ್ಯ ಫಲ, ಅದಕ್ಕಿಂತ ಮೊದಲು ಸಾಯಕ್ಕಾಗೋದಿಲ್ಲ, ಅದರ ಮೇಲೆ ಕೂಡ ಸಾಯಕ್ಕಾಗೋದಿಲ್ಲ. 1 ಸೆಕೆಂಡ್ ಕೂಡ ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ. ಅಲ್ಲಿಗೆ ಅದು ದೇವರಿಗೇ ಗೊತ್ತು. ದೊಡ್ಡ ಕಾಯಿಲೆ ಬಂದು ಸಾಯ್ಬೇಕೋ, ಸಣ್ಣ ಕಾಯಿಲೆ ಸಾಯ್ಬೇಕೋ, ಆಕ್ಸಿಡೆಂಟ್ ಸಾಯ್ಬೇಕೋ, ನೇಣು ಹಾಕೊಂಡು ಸಾಯ್ಬೇಕೋ, ಅಕಸ್ಮಾತ್ ಪಾಯ್ಸನ್ ತಗೊಂಡು ಸಾಯ್ಬೇಕೋ, ರೈಲ್ವೆ ಟ್ರ್ಯಾಕಿಗೆ ಹೋಗ್ಬೇಕೋ, ನೀರಲ್ಲಿ ಹೋಗ್ಬೇಕೋ, ಈ ಥರದ ಕೈಲಿ ಸಾಯ್ಬೇಕೋ, ಅಥವಾ ಇವತ್ತು ಆರ್ಮಿಗೆ ಹೋಗಿ ಸಾಯ್ಬೇಕೋ, ನಾನಾ ರೀತಿಯಲ್ಲಿ ಸಾವು ಪ್ರತಿಯೊಬ್ಬ ದಾಟಕ್ಕೆ ಸಾಧ್ಯವೇ ಇಲ್ಲ. ಇಲ್ಲಿ ಯಾರು ಸಾಯ್ಬೇಕು, ಹೆಂಗೆ ಆಗಬೇಕು, ಏನಾಗಬೇಕು ಅಂತ ಪ್ರತಿ ಒಂದು ದೇವರು ಅದನ್ನು ಗೊತ್ತು ಮಾಡಿದ್ದಾರೆ. ಆದ್ದರಿಂದ ನಾವು ಏನು ಮಾಡಬೇಕು, ಅದೆಲ್ಲವನ್ನು ಚೆನ್ನಾಗಿ ಜೀವಿಸಬೇಕಾದ್ರೆ ದೇವರ ದರ್ಶನ ಕೊಟ್ಟ ಮೇಲೆ ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಾವು ಜೀವಿಸಿದಾಗ ಆ ದಿವಸಗಳನ್ನು ಸಂತೋಷವಾಗಿ ನಾವು ಜೀವಿಸುವ ಹಾಗೆ ದೇವರ ಆಶೀರ್ವಾದ ಮಾಡ್ತಾರೆ. ದೇವರ ಮಾತನ್ನು ಕೇಳಿದರೆ 2ನೇ ಪರಲೋಕಕ್ಕೆ ಹೋಗುವಂಥ ಭಾಗ್ಯವನ್ನು ಅಂಥವರನ್ನು ಕೂಡ ದೇವರು ನಡೆಸುವವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 6ನೇ ವಚನ, ನಿನ್ನ ದೃಷ್ಟಿಯನ್ನು ಅವನ ಕಡೆಯಿಂದ ತಿರುಗಿಸು, ಅವನಿಗೆ ಸ್ವಲ್ಪ ವಿರಾಮವಿರಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯಾಕೆಂದರೆ ಯೋಬ ಈ ಮಾತು ಹೇಳ್ತಾ ಇರೋದು, ಯೋಬನು ಬಹಳ ಹಿಂದೆ ನಾವು ಬಹಳ ಸಲ ತಿಳ್ಕೊಂಡಿದ್ದೇವೆ. ಯೋಬನ ಪುಸ್ತಕವನ್ನು ನಾವು ಸಂದೇಶವನ್ನು ಕೇಳಲು ಪ್ರಾರಂಭ ಮಾಡಿದ ಮೇಲೆ ಬಹಳ ಕಷ್ಟ, ಸಂಕಟ, ದುಃಖದಲ್ಲಿ ನರಳುತ್ತಾ ಇದ್ದಾನೆ.
ಅದಕ್ಕೆ ನಿನ್ನ ದೃಷ್ಟಿಯನ್ನು ಅವನ ಕಡೆಯಿಂದ ತಿರುಗಿಸು, ಅವನಿಗೆ ಸ್ವಲ್ಪ ವಿರಾಮವಿರಲಿ. ಆಯ್ತಪ್ಪ, ಬಹಳ ಕಷ್ಟ, ಸಂಕಟ, ದುಃಖ, ಅದು ಕೂಡ ಯಾರು ಏನಾಗಬೇಕು ಅಂತ ನಿನ್ನ ಚಿತ್ತ, ಬಹಳ ಕಷ್ಟದಲ್ಲಿದ್ದಾನೆ ಅಂತ ಸ್ವಲ್ಪ ತಿರುಗಿಸು, ಅವನಿಗೆ ಸ್ವಲ್ಪ ಶಾಂತಿ ಕೊಡು ಅಂತ ದೇವರಲ್ಲಿ ಭಿನ್ನಹ ಮಾಡಿಕೊಳ್ತಾ ಇದ್ದಾನೆ ಯಾರು? ಯೋಬ. ಇದು ನಮ್ಮ ಜೀವಿತದಲ್ಲಿ ಕೂಡ ನಾವು ಹಾಗೆ ಇರಬೇಕು. ಇತರರು ಕೂಡ ಕಷ್ಟ, ಸಂಕಟ, ದುಃಖದಲ್ಲಿ ಬಿದ್ದಾಗ, ರೋಗದಲ್ಲಿ ಬಿದ್ದಾಗ ಅವರಿಗಾಗಿ ಕೂಡ ನಾವು ಏನು ಮಾಡಬೇಕು? ಪ್ರಾರ್ಥಿಸಬೇಕು ಅಂತ ಇದರ ಅರ್ಥ. ಕೂಲಿಯವನಿಗಿರುವಷ್ಟು ಸಂತೋಷದಿಂದಾದರೂ ತನ್ನ ದಿನವನ್ನು ಕಳೆಯಲಿ. ನೋಡಿ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ಕೂಲಿ ಕೆಲಸ ಮಾಡೋರಿಗೆ ಹೋಲಿಕೆಯಾಗಿದೆ. ಕೂಲಿ ಕೆಲಸ ಮಾಡೋರು ಏನು ಮಾಡ್ತಾರೆ? ನಮಗೆ ಅಷ್ಟು ಆಸ್ತಿ, ಅಂಥ ಆಸ್ತಿ, ಅಷ್ಟು ಬಂಗಾರ, ಅಷ್ಟು ಇದು ಮಾಡಬೇಕು, ಇಂಥ ಮನೆ ಕಟ್ಟಬೇಕು, ಇಂಥ ವಾಹನ ಬೇಕು ಅಂತ ಅವ್ರೇನು ನೋಡೋದಿಲ್ಲ. ಬೆಳಿಗ್ಗೆ ಎದ್ದು ಊಟ ಮಾಡಿ ಕೂಲಿ ಕೆಲಸಕ್ಕೆ ಬಂದರೆ ಅವರೊಂದು ಸ್ನಾನ ಮಾಡಿ ಊಟ ಮಾಡಿ ಚೆನ್ನಾಗಿ ಅವರು ನಿದ್ದೆ ಮಾಡ್ತಾರೆ. ಅವರಿಗೆ ಯಾವುದೇ ಚಿಂತೆ ಇರುವುದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರ. ಅಲ್ಲಿಗೆ ಅವರಿಗೆ ಒಳ್ಳೆ ವಿರಾಮ ಇರ್ತದೆ. ಆದರೆ ಬೇಕಾದ ಐಶ್ವರ್ಯವಂತರಿಗೆ, ಇವತ್ತು ಉದಾಹರಣೆಗೆ ರಾಜಕಾರಣಿಗಳಿರ್ಬೋದು ಅಥವಾ ದೊಡ್ಡ ದೊಡ್ಡ ಐಶ್ವರ್ಯವಂತರು ಇರ್ಬೋದು, ಬೇಕಾದಷ್ಟು ಸಂತೋಷ, ಬೇಕಾದಷ್ಟು ಅವರಲ್ಲಿ ಐಶ್ವರ್ಯ, ಆಡಂಬರ ಇರ್ತದೆ. ಆದರೆ ಅವರಿಗೆ ಸಂತೋಷವಿಲ್ಲ. ಕಾರಣ ಯಾಕೆ ಅಂದರೆ ಅಲ್ಲಿ ದೊಡ್ಡ ದೊಡ್ಡ ಕಾಯಿಲೆಗಳು ಬರುವಂಥದ್ದು, ಹಲವಾರು ಯೋಚನೆಗಳು, ಹಲವಾರು ಅವರಿಗೆ ವ್ಯವಹಾರಗಳು, ಅದಲ್ಲದೆ ನಾನಾ ರೀತಿಯ ಹವಳ ಯೋಜನೆಗಳು. ನಾವು ಈ ರೀತಿ ಅವರಿಗೆ ಇಷ್ಟು ತಿಂಗಳಿಗೆ ಇಷ್ಟು ಅಂತ ಕೊಡಲೇಬೇಕು, ಇಲ್ಲದೆ ಎಲ್ಲಿ ಹೋದರೆ ಯಾರು ಕೊಲ್ತಾರೋ, ಯಾರು ಮಾಡ್ತಾರೋ, ಯಾರು ಗುಂಡು ಹೊಡಿತಾರೋ, ಯಾರು ಹಿಂಬಾಲಿಸ್ತಾರೋ, ಏನೋ ಮಾಡ್ತಾರೋ. ಈಗ ಉದಾಹರಣೆಗೆ ದೊಡ್ಡ ದೊಡ್ಡ ಒಂದು ಐಶ್ವರ್ಯವಂತ ರಾಜಕಾರಣಿಗಳಾಗಲಿ ಅಥವಾ ಅಧಿಕಾರಿಗಳಾಗಿರ್ಬೋದು, ಅವರು ಹಿಂದೆ ಮುಂದೆ ಹೋಗೊತ್ತಿಗೆ ಅವರಿಗೆ ವಾಚ್ಮನ್ಗಳು ಬೇಕು, ಇಲ್ಲದ್ರೆ ಗೂರ್ಖರು ಬೇಕು, ಇಲ್ಲದ್ರೆ ಪೊಲೀಸ್ನವರು ಬೇಕು, ಆರ್ಮಿಯವರು ಬೇಕು, ಇಂಥದ್ದೆಲ್ಲ ಬರ್ತದೆ. ಆದರೆ ಕೂಲಿಯವರಿಗೆ ಅದು ಇದೆಯಾ? ಇಲ್ಲ. ಆರಾಮಾಗಿ ಹೋಗ್ತಾರೆ, ಕೆಲಸ ಮಾಡ್ತಾರೆ, ಬರ್ತಾರೆ, ಊಟ ಮಾಡಿ ಬೇಗ ಸಲ ಮಲಗಿದ್ರೆ ಸಾಕಪ್ಪ ಅಂತ ಯೋಚನೆ ಮಾಡ್ತಾರೆ. ಮಲಗಿದ ತಕ್ಷಣ ಅವರಿಗೆ ಒಳ್ಳೆ ನಿದ್ದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೆ ಇನ್ನೊಂದು ಕಡೆಗೂ ಬರೆಯಲ್ಪಟ್ಟಿದೆ, ಇವತ್ತು ಐಶ್ವರ್ಯವಂತರಿಗೆ ರಾತ್ರಿ ಸರಿಯಾಗಿ ನಿದ್ದೆ ಇಲ್ಲ, ಕೂಲಿಯವರಿಗೆ ಪ್ರತಿ ದಿವಸ ಕೆಲಸ ಮಾಡಿ ಕೂಲಿ ಕೆಲಸ ಮಾಡಿ ಬದುಕೋರಿಗೆ ಒಳ್ಳೆ ನಿದ್ದೆ, ಅವರಿಗೆ ಶಾಂತಿ ಸಮಾಧಾನ ಎಂಬುದಾಗಿದೆ. ನೋಡಿ, ಅವರಿಗೆ ದೇವರು ಎಂಥ ಒಂದು ಆಶೀರ್ವಾದ, ಒಂದು ಶಾಂತಿಯನ್ನು ಮಾಡಿದ್ದಾರೆ ಅಂದರೆ ದೇವರ ನಾಮಕ್ಕೆ ಸ್ತೋತ್ರಗಳು. ಯಾಕಂದರೆ ಅವರಿಗೆ ಲೋಕದ ಮೇಲೆ ಆಸೆ ಇಲ್ಲ, ಅವರಿಗೆ ಒಳ್ಳೆ ನಿದ್ದೆ ಇದೆ. ಆದರೆ ಐಶ್ವರ್ಯವಂತರಿಗೆ, ಗಣವಂತರಿಗೆ, ದೊಡ್ಡ ದೊಡ್ಡ ಗಣವಂತ ಮನುಷ್ಯರಿಗೆ ರಾತ್ರಿ ನಿದ್ದೆ ಇಲ್ಲ. ನಾನಾ ಥರದ ಯೋಚನೆಗಳು ಚುಚ್ಚುತ್ತಾ ಇರ್ತವೆ ಅವರಿಗೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೆ ಯೋಬನು ಹೇಳಿದ್ದು, ಕೂಲಿಯವನಿಗಿರುವಷ್ಟು ಸಂತೋಷದಿಂದಾದರೂ ತನ್ನ ದಿನವನ್ನು ಕಳೆಯಲಿಯಪ್ಪ ಅಂತೇಳಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯ. ಯೋಬನಿಗೆ ಸರಿ ನಿದ್ದೆ ಇರೋದಿಲ್ಲ, ನಾನಾ ಥರದ ಯೋಚನೆ ಇದ್ದಿರ್ಬೋದು. ಅದಕ್ಕೆ ಯೋಬನು ಈ ಮಾತನ್ನು ಹೇಳ್ತಾ ಇದ್ದಾನೆ. ಇದನ್ನು ನಾವು ಕೂಡ ಅರ್ಥ ಮಾಡಿಕೊಳ್ಳಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ. 7ನೇ ವಚನ, ಕಡಿದ ಮರವು ತಾನು ಮೊಳೆಯುವುದನ್ನು ನಿಲ್ಲಿಸದೆ ಮತ್ತೆ ಚಿಗುರೇನೆಂದು ನಿರೀಕ್ಷಿಸುತ್ತದಲ್ಲವೇ. ನೋಡಿ, ಒಂದೊಂದು ಮರ ಏನಾಗ್ತದೆ? ಕಡಿದ ಮರ ಚಿಗುರ್ತದೆ. ಅದು ಅಲ್ಲಿ ಏನಾಗ್ತದೆ? ಕಡಿದ ಮರ ಕಡ್ದು ಹಾಕಿದ್ರೆ ಅದು ಚಿಗುರ್ತದೆ. ಹಾಗೆ ಒಂದೊಂದು ಮನುಷ್ಯರಿಗೆ ಇವತ್ತು ಏನೋ ಅವರವರು ಮಾಡಿದ ಪಾಪಗಳಿಂದಲೋ ಅಥವಾ ಸೈತಾನದಿಂದಲೋ, ದೇವರ ಶೋಧನೆಯಿಂದಲೋ, ಅವರ ಹಿರಿಯರ ಪಾಪಗಳಿಂದಲೋ ನಾನಾ ರೀತಿ ಕಷ್ಟ, ಸಂಕಟ, ದುಃಖಗಳು ಬಂದಾಗ ಮತ್ತೆ ದೇವರು ಅದರ ಎಲ್ಲವನ್ನು ಆ ಸಮಯಕ್ಕಿಂತ ಬಿಡುಗಡೆ ಮಾಡಿ ಅವರನ್ನು ಉನ್ನತ ಸ್ಥಾನಕ್ಕೆ ಏರಿಸ್ತಾರೆ. ಶಾಂತಿ, ಸಮಾಧಾನ ಕೊಟ್ಟು, ಆರೋಗ್ಯವನ್ನು ಕೊಟ್ಟು ನಡೆಸ್ತಾರೆ ಅಂತ ಇದರ ಅರ್ಥ. ಒಂದೊಂದು ಮರಗಳು ಏನಾಗ್ತದೆ? ಕಡಿದು ಹೋದರೆ ಅದು ಚಿಗುರುವುದೇ ಇಲ್ಲ, ಅದು ಅಲ್ಲಿಗೆ ನಿಲ್ತದೆ. ಕಾರಣ ಅದೊಂದು ಅವರ ಹಿರಿಯರ ಪಾಪಗಳು, ಅವರ ಪಾಪಗಳು ಅದು ಏನಾಗ್ತದೆ? ಸಂಪೂರ್ಣವಾಗಿ. ಆದರೆ ದೇವರು ಮೊದಲು ತಿಳಿಯಪಡಿಸಿದಾಗ ದೇವರನ್ನ ಮಾತು ಕೇಳದೆ, ಗರ್ವ, ಅಹಂಕಾರದಲ್ಲಿ ದೇವರಿಗೆ ವಿರುದ್ಧವಾಗಿ ಇತರರಿಗೆ ನಾನಾ ಥರದ ನೋವುಗಳನ್ನು ಕೊಟ್ಟು ನಡೆದಾಗ ಅಲ್ಲಿ ಖಂಡಿತವಾಗಿ ಅಲ್ಲಿ ಏನಾಗ್ತದೆ? ದೇವರು ತಿಳಿಸ್ತಾರೆ. ಮತ್ತೆ ಅವರು ಶಿಕ್ಷೆ ಅನುಭವಿಸಿದಂದ್ರೆ ಖಂಡಿತವಾಗಿ ಅವರು ಮತ್ತೆ ಯಾವುದೇ ಕಾರಣಕ್ಕಲ್ಲಿ ಮೇಲೆ ಬರಲು ಸಾಧ್ಯವಿಲ್ಲ. ಆ ಶಿಕ್ಷೆಯಿಂದ ಬಿಡುಗಡೆಯಾಗಲು ಅವರಿಗೆ ಸಾಧ್ಯವೇ ಇಲ್ಲ. ಅದನ್ನೇ ಹೇಳಿದ್ದು, ಕಡಿದ ಮರವು ತಾನು ಮೊಳೆಯುವುದನ್ನು ನಿಲ್ಲಿಸದೆ ಮತ್ತೆ ಚಿಗುರು ನಿರೀಕ್ಷಿಸುವುದಲ್ಲವೇ ಅಂತೇಳಿ. ಆಗ ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಚಿಗುರ ಮರ ಹೀಗೆ, ಚಿಗುರದ ಮರಗಳು ಈ ರೀತಿ. ಪ್ರತಿಯೊಂದು ದೇವರ ತೀರ್ಪು ಅಂತ ಅದರ ಅರ್ಥ. 8ನೇ ವಚನ, ನೆಲದಲ್ಲಿ ಅದರ ಬುಡವು ಮುದಿಯಾದರೂ ಮಣ್ಣಿನಲ್ಲಿ ಬೇರು ಸತ್ತರೂ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೆಲದಲ್ಲಿ ಅದರ ಬುಡವು ಮುದಿಯಾದರೂ ಮಣ್ಣಿನಲ್ಲಿ ಅದರ ಬೇರು ಸತ್ತರೂ.
ಈಗ ಒಂದು ಮರಗಳು ಕಡಿದ ಮೇಲೆ ನೆಲದಲ್ಲಿ ಅದರ ಇದು ಬುಡ ಏನಾಗ್ತದೆ, ಮುದಿ ಆಗ್ತಾ ಹೋಗ್ತದೆ. ಅದು ಅಲ್ಲಿ ಮತ್ತೆ ಚಿಗುರೋದೇ ಇಲ್ಲ ಅಂತೇಳಿ ನಾವು ತಿಳ್ಕೊಳ್ಳುವಂಥದ್ದು. ಗಿಡದ ಮಣ್ಣಿನಲ್ಲಿ ಬೇರು ಸತ್ತರು, ಮಣ್ಣೊಳಗೆ ಮೇಲೆ ಅದರ ಬುಡ ಮಾತ್ರ ಕಾಣ್ತದೆ ಕಡಿದ್ರು, ಮಣ್ಣೊಳಗೆ ಏನಾಗ್ತದೆ ಅದರ ಬೇರು ಸತ್ತು ಹೋಗಿರ್ತದೆ. 9ನೇ ವಚನ, ನೀರಿನ ವಾಸನೆಯಿಂದಲೇ ಅದು ಮೊಳೆತು ಗಿಡದ ಹಾಗೆ ಕವಲೊಡೆಯುವುದು. ಆವಾಗ ಏನಾಗ್ತದೆ, ಈ ಬೆಟ್ಟ ಹಾಗೆ ನೀರಿಲ್ಲದ ಸ್ಥಳದಲ್ಲಿ ಆ ಮರ ಕಡಿದ್ರೆ ಚಿಗುರುವುದಾದರೂ ಕೂಡ ಅದರ ಬುಡ ಕಾಣ್ತದೆ, ಬೇರು ಅಲ್ಲಿ ಒಣಗಿದ್ರು ನೀರಿದ್ದ ಸ್ಥಳದಲ್ಲಿ ಆ ಬೇರು ಏನಾಗ್ತದೆ, ಆ ನೀರಿನ ಹವವನ್ನು ಹೀರಿಕೊಂಡು ಅಲ್ಲಿ ಅದು ಚಿಗುರ್ತದೆ. ದೇವರ ನಮಗೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ಒಬ್ಬೊಬ್ಬರ ಜೀವಿತ ನಾನಾ ರೀತಿ ಕಷ್ಟ ಸಂಕಟ ದುಃಖಗಳಿಗೆ ಒಳಗಾದರೂ ಕೂಡ, ಅಲ್ಲಿ ಬಹಳ ಶಿಕ್ಷೆಗೆ ಒಳಪಟ್ಟರು ಕೂಡ ಆಮೇಲೆ ದೇವರು ಅದನ್ನು ಚಿಗುರಿಸಿ ಬಿಡ್ತಾರೆ ಮರವನ್ನು. ಅಂದರೆ ನಾನಾ ರೀತಿ ಕಷ್ಟ ಸಂಕಟ ದುಃಖಗಳಿಗೆ ಒಳಗಾದರೂ ದೇವರವರನ್ನು ಎಲ್ಲ ಶಿಕ್ಷೆಯಿಂದ ಮೇಲೆ ಎತ್ತಿ ದೇವರ ಸಾಕ್ಷಿಯನ್ನಾಗಿ ಮಾರ್ಪಡಿಸುತ್ತಾರೆ. ಕೆಲವರು ಮಾತ್ರ ಅದೇ ಶಿಕ್ಷೆಯಲ್ಲಿ ಕೊನೆಯ ಜೀವನ ಕೂಡ ಅಲ್ಲಿ ಮುಗಿಸಬೇಕಾಗ್ತದೆ ಅಂತ ಇದರ ಅರ್ಥ. ಆಗ ನೀರಿನ ವಾಸನೆ ಏನಂದ್ರಪ್ಪ, ಅದು ದೇವರ ಒಂದು ಆಶೀರ್ವಾದವನ್ನು ಸೂಚಿಸ್ತದೆ. ಹಾಗೆ ಇವತ್ತು ಅನೇಕ ಕಷ್ಟ ಸಂಕಟ ದುಃಖಗಳು ಆಗಲಿ ನಾವು ತಿಳ್ಕೊಂಡಾಗ ಸತ್ತು ಹೋದ್ರು, ತಗೊಂಡೋಗಿ ಹಾಗೆ ಇಲ್ಲ ದೊಡ್ಡ ಕಾಯಿಲೆ ಬಿದ್ದರು ಅವನು ಬದುಕೋದಿಲ್ಲ ಅಂತ ಹೇಳ್ತೀವಿ. ಆಗ ಸ್ವಲ್ಪ ದಿವಸದಲ್ಲಿ ಖಂಡಿತ ಅಲ್ಲಿಂದ ಅವರು ಬದುಕ್ತಾರೆ. ಅದು ದೇವರ ಆಶೀರ್ವಾದ, ಅದುವೇ ನೀರು. ಇವತ್ತು ಬೆಟ್ಟದಲ್ಲಿ ಬೆಳೆದ ಮರ ನೀರಿಲ್ಲದೆ ಅದು ಒಣಗಿ ಬಾಡಿ ಹೋಗಿರ್ತದೆ. ಆದರೆ ಅದೇ ಬೇಸಿಗೆಯಲ್ಲಿ ಅದಕ್ಕೆ ಬೇರಿಗೆ ಸ್ವಲ್ಪ ನೀರು ಸಿಕ್ಕಿದರೆ ಅದು ಚಿಗುರಾಗಿ ಹಸಿರಾಗಿರ್ತದೆ. ಆ ನೀರೇ ದೇವರ ಆಶೀರ್ವಾದವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ. 10ನೇ ವಚನ, ಮನುಷ್ಯನಾದರೂ ಸತ್ತು ಬೋರಳ ಬೀಳುವನು, ಪ್ರಾಣ ಹೋಗಲು ಅವನು ಎಲ್ಲಿಯೋ. ಆದರೆ ನೋಡಿ, ಮನುಷ್ಯನಾದರೂ ಏನಾಗ್ತದೆ, ಸತ್ತು ಬೋರಳು ಬಿದ್ದು ಹೋಗ್ತಾನೆ. ಆದರೆ ಈಗ ಮರದ ಒಂದು ಸಾಮರ್ಥ್ಯನ ನಾವು ಕೇಳಿದ್ದೀವಿ. ಹಾಗೆ ಇವತ್ತು ಇದನ್ನೇ ಕೂಡ ಆಗಲೇ ನಾವು ತಿಳ್ಕೊಂಡಿದ್ದು. ಇವತ್ತು ನಾನಾ ರೀತಿ ಅವರ ಹಿರಿಯರ ಮೂಲಕವೋ ಅವರ ಮೂಲಕವೋ ಇಲ್ಲದ್ರೆ ಒಂದು ವೇಳೆ ದೇವರು ಶೋಧನೆಗೆ ಒಳಪಡಿಸ್ಬೋದು, ಸೈತಾನಿಗೂ ಬಿಟ್ಟು ಕೊಡ್ಬೋದು. ಯೋಬನ ಹಾಗೆ ದೇವರು ಯೋಬನ ಪರವಾಗಿ ನಿಂತಾಗಿ ಯೋಬನ ಪರವಾಗಿ ನಿಲ್ಬೋದು. ಅನೇಕರು ಸಾಯುವಂಥವ್ರು ಕೂಡ ಬದುಕಿದ್ದಾರೆ, ದೇವರ ಸಾಕ್ಷಿಗಳಾಗಿದ್ದಾರೆ. ಆದರೆ ಖಂಡಿತವಾಗಿ ಅಲ್ಲಿ ಅವರ ಜೀವನ ಮುಗಿಬೇಕು ಅಂತೇಳಿ ಮತ್ತು ದೇವರ ವಾಕ್ಯ ಕಿವಿ ಕೊಡದ ಹೋದರೆ ಅವರು ಸತ್ತು ಅಲ್ಲಿ ಏನಾಗ್ತಾರೆ, ಬೋರಳ ಬೀಳುವನು, ಯಾವುದಿಲ್ಲದೆ ಬಿದ್ದು ಹೋಗ್ತಾನೆ. ಪ್ರಾಣ ಹೋಗಲು ಅವನು ಎಲ್ಲಿಯೋ. ಪ್ರಾಣ ಹೋದ್ಮೇಲೆ ಅವನು ಎಲ್ಲಿಯೋ ಏನು ಅಂತ ಗೊತ್ತಿಲ್ಲ. ಪ್ರಾಣ ಇರುವವರಿಗೆ ಮಾತ್ರ ನಾನು ಅಲ್ಲಿ ಇರ್ತೇನೆ, ಇಲ್ಲಿ ಇರ್ತೇನೆ, ಅಲ್ಲಿ ಹೋಗ್ತೇನೆ, ಇಲ್ಲಿ ಹೋಗ್ತೇನೆ ಅಂತೇಳಿ ಒಂದೊಂದು ಮನುಷ್ಯರು ಹೋದಲ್ಲೇ ಸಾಯ್ತಾರೆ. ಅವರು ಎಲ್ಲಿ ಏನಾಗ್ತಾರೆ ಅಂತೇಳಿ ಗೊತ್ತಿಲ್ಲ. ಅದು ಕೂಡ ದೇವರ ಚಿತ್ತವಾಗಿದೆ. ಆಗ ನಾವು ಏನು ಮಾಡಬೇಕು, ದೇವರು ನಮಗೆ ತಿಳಿಯಪಡಿಸಿದ ಮೇಲೆ ಖಂಡಿತವಾಗಿ ಯೋಬನನ್ನು ಹೇಗೆ ನಡೆಸ್ತಾರೋ ಹಾಗೆ ಬೇಕಾದವ್ರನ್ನ ದೇವರು ನಡೆಸೋರಾಗಿದ್ದಾರೆ. ಆದರೂ ನಮ್ಮ ಕಷ್ಟ ಸಂಕಟ ದುಃಖದಲ್ಲಿ ನಾವು ದೇವರನ್ನೇ ಹೊಂದಿಕೊಂಡು ಮುಂದೆ ಹೋಗಬೇಕು. ದೇವರೇ ನಿನ್ನ ಚಿತ್ತ ಏನಿದೆ ಅದರಂತೆ ನಡೆಸಪ್ಪ ಅಂತೇಳಿ ಯೋಬನಿಗೆ ದೇವರ ವಿಷಯ ಒಂದು ಆಳವಾಗಿ ತಿಳಿದಿರುವುದಿಲ್ಲ. ಆದರೆ ದೇವರೇ ಯೋಬನನ್ನು ನಡೆಸ್ತಾ ಬಂದರು. ಇದು ನಮ್ಮ ಜೀವಿತ ಕೂಡ, ನನ್ನ ಜೀವಿತದಲ್ಲಿ ಕೂಡ ನಾನು ಮೊದಲು 16ನೇ ವರ್ಷದಲ್ಲಿ, ನನಗೆ ಈಗ 71ನೇ ವರ್ಷ ನಡೀತಾ ಇದೆ. 16ನೇ ವರ್ಷದಲ್ಲಿ ದೇವರ ಒಂದು ಸಣ್ಣ ಪುಸ್ತಕ ನನ್ನ ಕೈ ಸೇರಿತು. ಆಮೇಲೆ ಬಹಳ ಪುಸ್ತಕಗಳು ಸೇರಿದವು. ಆಮೇಲೆ ಬರ್ತಾ 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 ಬೈಬಲಿನ ಹೊಸ ಒಡಂಬಡಿಕೆ ಬಂತು. ಮತ್ತು ಹಾಗೆ ಬರುತ್ತಾ 1995ರಲ್ಲಿ ಕೇರಳದಲ್ಲಿ ದೇವರ ದರ್ಶನವಾಯಿತು. ಆಗ ಅಲ್ಲಿ ಸ್ವಲ್ಪ ವಿಷಯಗಳನ್ನ ತಿಳ್ಕೊಂಡಾಯಿತು. ಆಮೇಲೆ ಬರ್ತಾ ಬರ್ತಾ ಎಲ್ಲ ಗ್ರಂಥಗಳು, ಕನ್ನಡ ಕುರಾನ್ ಕೂಡ ಅರ್ಧವನ್ನು ಓದುವ ಹಾಗೆ ದೇವರ ಆಶೀರ್ವಾದ ಮಾಡಿದ್ರು. ಕೆಲವೊಂದು ಪುರಾಣಗಳನ್ನು, ವೇದಗಳನ್ನು, ಮಹಾಭಾರತವನ್ನು, ಭಗವದ್ಗೀತೆಯನ್ನು ಕೂಡ ಸುಮಾರು ಓದುವ ಹಾಗೆ ದೇವರ ಆಶೀರ್ವಾದ ಮಾಡಿದ್ರು. ಬೈಬಲನ್ನು ಇದು 8ನೇ ಸಲ ಸಂಪೂರ್ಣ ಅಭ್ಯಾಸ ಮಾಡುವ ಹಾಗೆ ದೇವರ ಆಶೀರ್ವಾದ ಮಾಡಿದ್ದಾರೆ. ಆದರೆ ನೋಡಿ, ಖಂಡಿತವಾಗಿ ನಾನು ಹಿಂದೆ ಹೇಳಿದ ಹಾಗೆ 3 ಸಲ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟು ದೇವರು ನನ್ನನ್ನು ಅಲ್ಲಿಂದ ಎಬ್ಬಿಸಿದರು. ಈಗ ದೇವರ ಸಾಕ್ಷಿಯನ್ನಾಗಿಯೂ ಬೋಧಕನನ್ನಾಗಿಯೂ ಯೂಟ್ಯೂಬಲ್ಲಿ ಕೂಡ ಇವತ್ತು ಸತ್ಯವನ್ನು ಸಂದೇಶ ಕೊಡುವ ಹಾಗೆ ದೇವರು ಆಶೀರ್ವಾದ ಮಾಡಿದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ವೇಳೆ ಸತ್ತು ಹೋಗಿದ್ರೆ ನಾನು ಎಲ್ಲಿಯವನು. ಹಾಗೆ ಇವತ್ತು ಅನೇಕರು ಹೋದಲ್ಲಿ ನಾನಾ ರೀತಿಯಲ್ಲಿ ಅಪಘಾತದಲ್ಲಿ, ವಿಮಾನದಲ್ಲಿ ಇರ್ಬೋದು, ರೈಲಲ್ಲಿ ಇರ್ಬೋದು, ಬಸ್ಸಲ್ಲಿ ಇರ್ಬೋದು, ಕಾರಲ್ಲಿ ಇರ್ಬೋದು, ಯಾವುದೇ ವಾಹನಗಳಲ್ಲಿ ಇರ್ಬೋದು, ಅಥವಾ ಯಾರ್ಯಾರೋ ಹೊಡೆದು ಹಾಕ್ತಾರೆ, ಅಥವಾ ಪ್ರಾಣಿಗಳಿಂದ ಹಾವುಗಳಿಂದಲೂ ಸಾಯ್ತಾರೆ. ಪ್ರಾಣ ಹೋದ್ಮೇಲೆ ಅವರು ಎಲ್ಲಿಯವರು. ಆಗ ದೇವರು ನಮ್ಮನ್ನು ದರ್ಶನ ಕೊಟ್ಟ ಮೇಲೆ, ಇತರರ ಮೂಲಕ ತಿಳಿಯಪಡಿಸಿದ ಮೇಲೆ, ಅನೇಕ ಕಷ್ಟ ಸಂಕಟ ದುಃಖಗಳನ್ನು ತಿಳಿಯಪಡಿಸಿದ ಮೇಲೆ, ಒಂದು ವೇಳೆ ಅವರು ಕೂಲಿ ಮಾಡೋರು ಇರ್ಬೋದು, ಎಂಥ ನೌಕರರೇ ಇರ್ಬೋದು, ದೇವರು
ದೇವರು ಆರಿಸಿಕೊಂಡವರ ಮುಖಾಂತರ ದೇವರನ್ನು ತಿಳಿಯಪಡಿಸಿದ ಮೇಲೆ ನಾವು ನಮ್ಮ ಮನಸ್ಸನ್ನು ಪರಮಾತ್ಮನ ಕಡೆಗೆ ನಡೆಸಬೇಕು. ಅಂದರೆ ಯೇಸು ಕ್ರಿಸ್ತನ ಬಳಿಗೆ ನಾವು ಅದನ್ನು ನಡೆಸಬೇಕು. ಆಗ ನಾವು ಅದರ ಹಿಂದೆ ವಾಕ್ಯಕ್ಕೆ ವಿಧೇಯರಾಗಿ ನಾವು ಜೀವಿಸಬೇಕು ಅಂತ ದೇವರ ನಮಗೆ ಸ್ತೋತ್ರವಾಗಲಿ. ಕಾರಣ ಯಾಕೆಂದರೆ ನಮ್ಮ ಶರೀರ ದೇವರದ್ದು, ಪ್ರಾಣ ದೇವರದ್ದು. ಅದು ವಾಪಸ್ಸು ಶರೀರ ಸತ್ತು ಮಣ್ಣಿಗೆ ಮಣ್ಣಾಗಿ ಹೋಗಬಹುದು. ಒಂದು ವೇಳೆ ಪರಿಶುದ್ಧನಾಗಿ ನಾವು ಸತ್ತು ಸಮಾಧಿ ಆಗಬೇಕಾದ್ರೆ ಅದು ಕೂಡ ದೇವರ ಚಿತ್ತ. ಆಗ ಪರಿಶುದ್ಧರಾಗಿ ಸತ್ತವರ ಶವ ಮಣ್ಣೊಳಗಡೆ ಕೊಣಿಯೋದಿಲ್ಲ. ನ್ಯಾಯ ತೀರ್ಪಿನ ಕೊನೆಯ ದಿವಸದಲ್ಲಿ ದೇವರು ನ್ಯಾಯ ತೀರ್ಪಿಗಾಗಿ ಪರಲೋಕ ಅಂದರೆ ಕೈಲಾಸ ವೈಕುಂಠದಿಂದ ಹೊರಡುವಾಗ ಆಕಾಶವೇ ನಡುಗ್ತದೆ, ಭೂಮಿ ನಡುಗ್ತದೆ. ಆಗ ಪರಿಶುದ್ಧರಾಗಿ ಸತ್ತವರ ಶವ ಅಲ್ಲಿಯವರೆಗೆ ಎಷ್ಟೋ ಸಾವಿರ ವರ್ಷಗಳಾದರೂ ಕೂಡ ಮಣ್ಣಿನೊಳಗೆ ಹಾಗೆ ಇರುತ್ತವೆ. ಆ ಶರೀರ ಮಾತ್ರ ಪುನರುತ್ಥಾನಗೊಳ್ಳುತ್ತದೆ ಎಂಬುದಾಗಿ ಅಪೊಸ್ತಲರ ಕೃತ್ಯ ಮತ್ತು ಮತ್ತಾಯನ ಸುವಾರ್ತೆಯಲ್ಲಿ ಸ್ಪಷ್ಟವಾಗಿ ಇದು ಬರೆಯಲ್ಪಟ್ಟಿದೆ. ದೇವರ ನಮಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ನಾವು ನಮ್ಮ ಜೀವಿತದಲ್ಲಿ ದೇವರು ದರ್ಶನ ಕೊಟ್ಟ ಮೇಲೆ ನಮ್ಮ ಜೀವ ಕೂಡ ದೇವರದ್ದಾಗಿದೆ. ಅದು ವಾಪಸ್ಸು ದೇವರ ಬಳಿಗೆ ಹೋಗಬೇಕಾದ್ರೆ ನಾವು ಪರಿಶುದ್ಧರಾಗಬೇಕು. ಆಗ ದೇವರನ್ನು ನಮಗೆ ದೇವರು ಯಾರ ಮುಖಾಂತರ ತಿಳಿಸ್ತಾರೋ ಆಮೇಲೆ ನಾವು ಪರಿಶುದ್ಧರಾಗಿ ದೇವರ ಮಾತಿಗೆ ವಿಧೇಯರಾಗಿ ನಾವು ಜೀವಿಸಬೇಕು. ಇಲ್ಲದ್ರೆ ಖಂಡಿತವಾಗಿ ಆತ್ಮ ಏನಾಗ್ತದೆ, ನರಕಕ್ಕೆ ಹೋಗ್ತದೆ. ಅದನ್ನೇ ಇಲ್ಲಿ ಹೇಳಿದ್ದು. ಮನುಷ್ಯನಾದರೂ ಸತ್ತು ಬೋರಳ ಬೀಳುವನು, ಪ್ರಾಣ ಹೋಗಳವನು ಎಲ್ಲಿಯೋ ಗೊತ್ತಿಲ್ಲ ಅಂತೇಳಿ. ಹಾಗೆ ದೇವರು ಯಾರನ್ನು ಬದುಕಿಸ್ಬೇಕೋ, ಯಾರನ್ನು ಶುದ್ಧಪಡಿಸಬೇಕೋ ಇದು ದೇವರ ಕಾರ್ಯವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 12ನೇ ವಚನ 11. ಸರೋವರದ ನೀರು ಬತ್ತುವಂತೆಯೂ ನದಿಯು ಆರಿ ಒಣಗುವ ಹಾಗೆಯೂ ಮನುಷ್ಯರು ಮಲಗಿಕೊಂಡು ಏಳದೆ ಇರುವರು. ಆಕಾಶವು ಅಳಿದು ಹೋಗುವ ತನಕ ಅವರು ನಿದ್ರೆ ತಿಳಿಯುವುದೇ ಇಲ್ಲ, ಎಬ್ಬಿಸಲ್ಪಡುವುದೇ ಇಲ್ಲ. ಸರೋವರದ ನೀರು ಬತ್ತುವಂತೆಯೂ, ಸರೋವರ ಅಂದರೆ ಸಮುದ್ರದ ನೀರು ಯಾವಾಗಲೂ ಬತ್ತಿ ಹೋಗ್ತದ, ಖಂಡಿತವಾಗಿ ನೀರು ಬತ್ತುವಂತೆಯೂ ನದಿಯು ಆರಿ ಒಣಗುವ ಹಾಗೆಯೂ. ಒಂದು ವೇಳೆ ಸಮುದ್ರದ ನೀರು ಬತ್ತಿ ನದಿ ಅಂದರೆ ಹೊಳೆ, ಆ ನೀರು ಬತ್ತಿ ಹೋದರೆ ಅದರಲ್ಲಿ ಬರೀ ಬರಡು ಭೂಮಿ ಆಗ್ತದೆ. ಹಾಗೆ ನಮ್ಮ ಜೀವಿತವು ಕೂಡ ದೇವರ ಆಶೀರ್ವಾದ ಇಲ್ಲದಿದ್ದರೆ ನಾವು ಕೂಡ ಬರಡು ಭೂಮಿ ಆಗ್ತೇವೆ. ಇವತ್ತು ಬೆಟ್ಟದ ಮೇಲೆ ಇದ್ದ ಮರಗಳು ಬೇಸಿಗೆಯ ಕಾಲದಲ್ಲಿ ಅದರಲ್ಲಿ ಎಲೆ ಇರುವುದಿಲ್ಲ, ಅದರಲ್ಲಿ ಒಂದು ಪ್ರಾಣಿ ಪಕ್ಷಿ ಕೂತ್ಕೊಳ್ಳೋದಿಲ್ಲ, ಅದರ ಕೆಳಗಡೊಂದು ಪ್ರಾಣಿಗಳಾಗಲಿ ಮನುಷ್ಯರಿಗಾಗಲಿ ವಿಶ್ರಾಂತಿ ತೆಗೆದುಕೊಳ್ಳಕ್ಕಾಗುವುದಿಲ್ಲ. ಇದು ಏನಾಗಿದೆ, ನೀರು ಇಲ್ಲದೆ ಒಣಗಿ ಹೋದ ಹಾಗೆ ನಮ್ಮ ಜೀವಿತವು ಕೂಡ ದೇವರ ಆಶೀರ್ವಾದ ಇಲ್ಲ ಇದ್ದರೆ ಏನಾಗ್ತದೆ, ನಾನಾ ರೀತಿ ಕಷ್ಟ, ಸಂಕಟ, ದುಃಖ, ಇತರ ದುಷ್ಟರೊಂದಿಗೆ ಸೇರಿಕೊಂಡು ನಮ್ಮ ಜೀವನವು ಕೂಡ ನಾನಾ ರೀತಿ ಬಹಳ ಶಿಕ್ಷೆಗೆ ಒಳಗಾಗ್ತದೆ. ನದಿ ಒಣಗಿ ಹೋದಾಗೆ ಕೂಡ ಒಣಗಿ ಹೋಗ್ತದೆ. ಆವಾಗ ದೇವರ ದರ್ಶನವಾದ ಮೇಲೆ ಒಂದು ವೇಳೆ ನಾವು ಹಾಗೆ ಒಣಗಿ ಹೋಗುವರಾಗಿದ್ದರೂ ಕೂಡ ದೇವರು ನಮ್ಮನ್ನು ಮೇಲಕ್ಕೆ ಎತ್ತಿದ್ರೆ, ಯಾರನ್ನು ಎತ್ತಿಸ್ಬೇಕು ಅವರನ್ನು ಎತ್ತಿದ ಮೇಲೆ ಹೊಳೆಯ ಬದಿಯಲ್ಲಿ ಅಂದರೆ ಸಮುದ್ರದ ಬದಿಯಲ್ಲಿ ಅದು ಉಪ್ಪು ನೀರು, ಹೊಳೆಯ ಬದಿಯಲ್ಲಿ ನದಿ ಬದಿಯಲ್ಲಿ ಒಂದು ಕೆರೆ ಪಕ್ಕದಲ್ಲಿಯೋ ಅಥವಾ ನೀರಾವರಿ ಸ್ಥಳದಲ್ಲಿ ಒಂದು ಮರಗಳು ಬೆಳೆದ್ರೆ ಖಂಡಿತವಾಗಿ ಅದು ಬೇಸಿಗೆಗಾಲದಲ್ಲಿ ಕೂಡ ಹಸರಾಗಿ ಬೆಳೀತದೆ. ಪ್ರಾಣಿ ಪಕ್ಷಿಗಳಿಗೆ ಕೂತುಕೊಳ್ಳಕ್ಕೆ ಒಂದು ಒಳ್ಳೆಯ ಅವಕಾಶವಿರುತ್ತದೆ. ಪ್ರಾಣಿಗಳು ಅದರ ಕೆಳಗೆ ಹೋಗಿ ವಿಶ್ರಾಂತಿ ತಗೊಳ್ತವೆ. ಮನುಷ್ಯರು ಕೂಡ ಬೇಸಿಗೆಗಾಲದಲ್ಲಿ ಹೋಗಿ ಅದರ ಕೆಳಗೆ ಮಲಗಿ ಒಳ್ಳೆ ವಿಶ್ರಾಂತಿಯನ್ನು ತೆಗೆದುಕೊಳ್ಳುತ್ತಾರೆ. ಹಾಗೆ ಇದು ಕೂಡ ಏನಾಗಿದೆ, ಇದು ದೇವರ ಒಂದು ಆಶೀರ್ವಾದ ಇದ್ದವರಿಗೆ ಈ ರೀತಿ ಶಾಂತಿ ಸಮಾಧಾನ ಅವರಿಗೆ ಒಂದು ವಿಶ್ರಾಂತಿಯನ್ನು ಕೊಡುತ್ತಾರೆ ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮನುಷ್ಯರು 12ನೇ ವಚನ, ಮನುಷ್ಯರು ಮಲಗಿಕೊಂಡು ಏಳದೆ ಇರುವರು, ಆಕಾಶವು ಅಳಿದು ಹೋಗುವ ತನಕ ಅವರು ನಿದ್ರೆ ತಿಳಿಯುವುದೇ ಇಲ್ಲ, ಎಬ್ಬಿಸಲ್ಪಡುವುದಿಲ್ಲ. ಮನುಷ್ಯರು ಮಲಗಿಕೊಂಡು ಏಳದೇ ಇರುವರು. ದೇವರ ನಾಮಕ್ಕೆ ಸ್ತೋತ್ರ. ಯಾರು ಈ ಪರಿಶುದ್ಧರಾದವರು, ದೇವರು ಯಾರನ್ನು ಆರಿಸಿಕೊಳ್ತಾರೆ ಆಗಲೇ ಅವರನ್ನು ಹೇಳೋದು. ಅವರು ಪರಿಶುದ್ಧರಾಗಿ ಸತ್ತರೆ ಅವರು ಏನಾಗ್ತದೆ, ಸಮಾಧಿ ಮಾಡಿದ ಮೇಲೆ ಸಮಾಧಿಯಲ್ಲಿಯೇ ಇರ್ತಾರೆ, ಮೇಲೆ ಏಳಕ್ಕೆ ಸಾಧ್ಯವೇ ಇಲ್ಲ. ಇದನ್ನಾಗಲೇ ಹೇಳಿದ್ದು. ಪರಿಶುದ್ಧರಾಗಿ ಯಾರು ಸತ್ತವರು, ಪರಿಶುದ್ಧರಾಗಿ ಯಾರನ್ನು ಮರಣ ಹೊಂದಬೇಕು ಅಂತ ದೇವರು ಯಾರನ್ನು ನಡೆಸ್ತಾರೋ ಅವರನ್ನು ಸಮಾಧಿ ಮಾಡಿದ್ರು ಕೂಡ ಅಲ್ಲಿ ಏನಾಗ್ತದೆ, ಅವರು ಮೇಲೆ ಏಳುವುದೇ ಇಲ್ಲ. ಉದಾಹರಣೆಗೆ ದೇವರೇ ಮನುಷ್ಯನ ಅವತಾರವೆತ್ತಿ ಬಂದಾಗ ಅವರನ್ನು ಸಮಾಧಿ ಮಾಡಿ 3ನೇ ದಿವಸ ಮಣ್ಣೊಳಗಿಂದ ಶರೀರ ಸಮೇತ ಎದ್ದು ಬಂದರು. ದೇವರ ನಂಬಿಕೆ ಸ್ತೋತ್ರ. ಹಾಗೆ ಇವತ್ತು ತಂದೆಯಾದ ದೇವರು ಯಾರನ್ನು ಪರಿಶುದ್ಧರನ್ನಾಗಿ ಮಾಡಬೇಕೋ ಸತ್ತು ಸಮಾಧಿ ಮಾಡಿದ್ರು, ಆ ದೇವರು ಮಣ್ಣಿನೊಳಗಿಂದ ಎದ್ದು ಬಂದಾಗೆ. ಅದಕ್ಕೆ ನಮ್ಮ ಸಂಸ್ಕೃತದಲ್ಲಿ ಹೇಳ್ತಾರೆ, ಓಂ ಮೃತ್ಯುಂಜಯಾಯ ನಮಃ ಅಂದರೆ ಸಾವನ್ನು ಜಯಿಸಿ ಅಂತ ದೇವರು ಬೈಬಲಲ್ಲಿ ಹೇಳ್ತದೆ. ಯೇಸುವಿನ ಬಗ್ಗೆ ಅದೇ ರೀತಿ
ಹಾಗೆ ಇವತ್ತು ಪರಿಶುದ್ಧರಾದವರು ಖಂಡಿತವಾಗಿ ಎಬ್ಬಿಸಲ್ಪಡ್ತಾರೆ. ಮತ್ತ 27ನೇ ಅಧ್ಯಾಯದಲ್ಲಿ ಕೂಡ ಇದನ್ನು ನಾವು ನೋಡುವಾಗ ಅಲ್ಲಿ ಜೆರುಸಲೇಮಿನಲ್ಲಿ ಯೇಸುಸ್ವಾಮಿ ಕೂಗಾಡಿಕೊಂಡು ಕಿರ್ಚಾಡಿಕೊಂಡು ಶಿಲುಬೆಯಲ್ಲಿ ಪ್ರಾಣ ಬಿಟ್ಟಾಗ ಅಲ್ಲಿ ಕಲ್ವಾರಿ ಬೆಟ್ಟ ನಡಗಿತು. ಆಗ ಸತ್ತು ಹೋದ ಅನೇಕರ ಭಕ್ತರು ಎದ್ದು ಅವರ ಶರೀರ ಸಮೇತ ಎದ್ದು ಜೆರುಸಲೇಮಿನಲ್ಲಿ ತಿರುಗಾಡಿದರು ಎಂಬುದಾಗಿ ನೋಡಿ. ಪರಿಶುದ್ಧರಾಗಿ ಅವರನ್ನು ಆದಿ ಕಾಲದಲ್ಲಿ ಕ್ರೈಸ್ತ ವಿರೋಧಿಗಳನ್ನು ಅವರನ್ನು ಕೊಂದು ಏನು ಮಾಡಿದರು, ಸಮಾಧಿ ಮಾಡಿದರು. ಆದರೆ ಶಿಲುಬೆ ಮೇಲೆ ತಿರುಗಾಡಿಕೊಂಡು ಜೋರಾಗಿ ಪ್ರಾಣ ಬಿಟ್ಟಾಗ ಅಲ್ಲಿ ಗಡಗಡಗಡನೆ ಭೂಮಿ ನಡಗಿತು ಜೆರುಸಲೇಮಿನಲ್ಲಿ. ಆ ಸಮಾಧಿಗಳಿಂದ ಪರಿಶುದ್ಧರಾಗಿ ಸತ್ತವರ ಭಕ್ತರು ದೇವರಿಗಾಗಿ ಹಿಂಸೆಯನ್ನು ಅನುಭವಿಸಿ ಸತ್ತ ಭಕ್ತರಲ್ಲಿಂದ ಮೇಲೆ ಎದ್ದರು. ಇದು ಕೂಡ ಒಂದು ಅದೇ ವಿಷಯವನ್ನು ಇಲ್ಲಿ ಯೋಬನು ಹೇಳ್ತಾ ಇದ್ದಾನೆ. ಮನುಷ್ಯರು ಮೊಳಿಕೊಂಡು ಏಳದೇ ಇರುವರು, ಆಕಾಶವು ಅಳಿದು ಹೋಗುವ ತನಕ ಅವರು ನಿದ್ರೆ ತಿಳಿಯುವುದೇ ಇಲ್ಲ, ಎಬ್ಬಿಸಲ್ಪಡುವುದಿಲ್ಲ ಅಂತೇಳಿ. ದೇವರ ನಾಮಕ್ಕೆ ಸ್ತೋತ್ರ. ಆಗ ಹಾಗಾಯಿತು. ಅದರ ಮೇಲೆ ಇವತ್ತು ಪರಿಶುದ್ಧರಾಗಿ ಸತ್ತವರು ಮಣ್ಣೊಳಗಡೆ ಅವರ ಶವ ಕೊಳೆಯುವುದೇ ಇಲ್ಲ. ಅದಕ್ಕೆ ಇವತ್ತು ಏನು ಮಾಡ್ತಾರೆ, ಪೆಟ್ಟಿಗೆಯೊಳಗೆ ಹಾಕಿ ಸಮಾಧಿ ಮಾಡುವಂಥದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಆಮೇಲೆ ಪರಿಶುದ್ಧರಾದವರು ನ್ಯಾಯ ತೀರ್ಪಿನ ತನಕ ದೇವರು ವಾಪಸ್ಸು ಬೆಂಕಿಯ ಮಧ್ಯದಲ್ಲಿ ಲಕ್ಷಾನುಲಕ್ಷ ದೇವದೂತರೊಂದಿಗೆ ಪರಲೋಕದಿಂದ ಇಳಿದು ಬರುವಾಗ ಆಕಾಶವು ಭೂಮಿಯು ಎರಡು ಒಂದೇ ಸಲ ನಡುಗುತ್ತದೆ ಎಂಬುದಾಗಿ ಕೂಡ ಬೈಬಲಲ್ಲಿ ಬರೆಯಲ್ಪಟ್ಟಿದೆ. ಆವಾಗ ಅಲ್ಲಿ ಪರಿಶುದ್ಧರಾಗಿ ಸತ್ತವರು ಮೇಲೆ ಎದ್ದು ಬರ್ತಾರೆ. ಅಲ್ಲಿವರೆಗೆ ಅವರು ಏಳೋದೇ ಇಲ್ಲ, ಶವ ಕೊಳೆಯುವುದೇ ಇಲ್ಲ ಅಂತ ಹೇಳಿದ್ದು ಇದುವೇ. ಒಂದು ವೇಳೆ ದೇವರು ಆರಿಸಿಕೊಂಡರೂ ಕೂಡ ಖಂಡಿತವಾಗಿಯೂ ಅಲ್ಲಿ ವಿರೋಧ ಮಾಡಿದ್ರೆ, ಅಲ್ಲಿ ಅವರು ಪರಿಶುದ್ಧರಾಗದಿದ್ರೆ ಇದು ಏನು ಮಾಡ್ತಾರೆ, ಅವರ ಶವ ಕೊಳೆತು ಹೋಗಿರ್ತವೆ. ಉದಾಹರಣೆಗೆ ದಾವೀದ ಅರಸರ ವಿಷಯಗಳು ಕೂಡ ನಾವು ಆಗಾಗ ತಿಳಿದುಕೊಂಡಿದ್ದೇವೆ. ಕುರಿ ಕಾಯವರನ್ನು ಕರೆದು ಅರಸನನ್ನಾಗಿ ಮಾಡಿದರು, ಅವರ ಮುಖಾಂತರ ಅನೇಕ ಕಾರ್ಯಗಳನ್ನು ಮಾಡಿದರು. ಕಡೆಗೆ ಅವರು ತಪ್ಪನ್ನು ಮಾಡಿದರು. ಆಗ ಅಪೊಸ್ತಲರ ಕೃತ್ಯದಲ್ಲಿ ಬರೆಯಲ್ಪಟ್ಟಿದೆ, ಕೀರ್ತನೆಯಲ್ಲಿ ಬರೆಯಲ್ಪಟ್ಟಿದೆ, ದಾವೀದನ ಶವ ಮಣ್ಣೊಳಗೆ ಕೊಳೆತು ಹೋಯಿತು. ನೋಡಲಿ, ಪರಲೋಕ ಇಲ್ಲ. ಅಲ್ಲಿ ಕಾರಣ ಏನು, ಶರೀರ ಕೊಳೆತು ಹೋಯಿತು. ದೇವರ ನಾಮಕ್ಕೆ ಸ್ತೋತ್ರ. ಹಾಗಿಂಥದ್ರಲ್ಲಿ ಕೂಡ ನಾವು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಕೆಲವರು ಹೇಳ್ತಾರೆ, ನಮ್ಮ ಸಭೆ ಎತ್ತಲ್ಪಡ್ತದೆ, ನಾವೆಲ್ಲ ಪರಲೋಕಕ್ಕೆ ಹೋಗ್ತೇವೆ, ಅಲ್ಲಿ ಪರಲೋಕದಲ್ಲಿ ಕಾಣೋಣ, ಚಿನ್ನದ ಬೀದಿಯಲ್ಲಿ ಕಾಣೋಣ. ಪರಲೋಕದಲ್ಲಿ ಚಿನ್ನ ಇದೆಯಾ? ಇಲ್ಲವೇ ಇಲ್ಲ. ಒಂದೊಂದು ಕಲರ್ ಪೇಪರ್ನ ಹಿಡ್ಕೊಂಡು ಇವತ್ತು ಏನೇನೋ ಮಾಡ್ತಾರೆ ಕೆಲವೊಂದು ಸೇವಕರುಗಳು. ಆದರೆ ಅದೆಲ್ಲ ಅಲ್ಲವೇ ಅಲ್ಲ. ಸಭೆ ಎತ್ತಲ್ಪಡುವುದಿಲ್ಲ, ಯಾವುದೂ ಎತ್ತಲ್ಪಡೋದಿಲ್ಲ. ಸಭೆ ಎತ್ತಲ್ಪಟ್ಟು ಆಗಿದೆ. ಇಸ್ರೇಲರಲ್ಲಿ ಅದೆಲ್ಲ ನಡೆದು ಹೋಗಿದೆ. ಈಗ ಅನ್ಯರಲ್ಲಿ ಕೆಲವರನ್ನು ಮಾತ್ರ ಇಸ್ರೇಲರೊಂದಿಗೆ ಸೇರಿಸುವೆನು ಅಂತ ಬರೆಯಲ್ಪಟ್ಟಿದೆ. ಅದು ಯಾರು ಅಂತ ಗೊತ್ತಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ಹೇಳಿದಂಥ ವಿಷಯಗಳು ಎಲ್ಲ ಅಲ್ಲಿ ಬರೆಯಲ್ಪಟ್ಟಿದೆ. ನಾವೆಲ್ಲ ಪರಲೋಕಕ್ಕೆ ಹೋಗ್ತೇವೆ ಅಂತ ಅನೇಕರು ಸುಳ್ಳು ಬೋಧಕರುಗಳು ಅವರು ಇವರು ಹೇಳ್ತಾರೆ. ನಾವು ಶಿವನ ಬಳಿಗೆ ಹೋಗ್ತೇವೆ, ಈಶ್ವರನ ಬಳಿಗೆ ಹೋಗ್ತೀವಿ, ಪರಮಾತ್ಮನ ಬಳಿಗೆ ಹೋಗ್ತೀವಿ, ನಾವು ಅಲ್ಲಾಹನ ಬಳಿಗೆ ಹೋಗ್ತೀವಿ ಅಂತ ಹೇಳ್ತಾರೆ. ಅದೆಲ್ಲ ದೇವರಿಂದಲೇ ತೀರ್ಮಾನವಾಗುವಂಥದ್ದು. ಅವರ ನಡೆ ನುಡಿ ಕ್ರಿಯೆಗಳನ್ನ ನೋಡುವಾಗಲೇ ಈ ಭೂಲೋಕದಲ್ಲಿ ಗೊತ್ತಾಗ್ತದೆ ಇವರು ಯಾರ ಕಡೆಗೆ ಹೋಗ್ತಾರೆ ಅಂತ. 1 ಪೇತ್ರ 4ನೇ ಅಧ್ಯಾಯ 6ನೇ ವಚನ ಮತ್ತು 10 ದಶಾಜ್ಞೆಗಳ ವಿಷಯಗಳನ್ನು ಸರಿಯಾಗಿ ತಿಳ್ಕೊಂಡಾಗ ಅಲ್ಲಿ ಸ್ಪಷ್ಟವಾಗಿ ಅರ್ಥ ಆಗ್ತದೆ. ಜೀವಿತ ಕಾಲದಲ್ಲಿ ನಾಡಿದವರೆಗೆ ಅವರು ದೇವರ ಹತ್ರ ಹೋಗ್ತಾರೋ ಪಾತಾಳಕ್ಕೆ ಹೋಗ್ತಾರೆ ಅಂತ ಕಾಯೋದು ಬೇಕಾಗಿಲ್ಲ. ಸರಿಯಾಗಿ ದೇವರು ಯಾರಿಗೆ ಜ್ಞಾನ ಕೊಟ್ಟಿದ್ದಾರೋ, ಯಾರ ಜ್ಞಾನ ಕೊಟ್ಟು ನಡೆಸ್ತಾರೋ ಅಂಥವರಿಗೆ ಇದನ್ನೆಲ್ಲ ಕಂಡುಹಿಡಿಯಲು ಸಾಧ್ಯ. ಇಲ್ಲದ್ರೆ ಖಂಡಿತವಾಗಿ ನಮ್ಮ ಸಭೆ ಎತ್ತಲ್ಪಡ್ತದೆ, ನಾವೆಲ್ಲ ಪರಲೋಕ ಹೋಗ್ತೀವಿ, ಅಲ್ಲಿ ಕಾಣೋಣ, ಇದೆಲ್ಲ ಬರೀ ಸುಳ್ಳಾಗಿದೆ. ಅದಕ್ಕೆ ಈ ಯೋಬ ಅದನ್ನು ಬಹಳ ಚೆನ್ನಾಗಿ ಹೇಳಿದ್ದಾನೆ. ಮನುಷ್ಯರಾದರೂ ಸತ್ತು ಸರೋವರದ ಮನುಷ್ಯರು 12ನೇ ವಚನ, ಮನುಷ್ಯರು ಮೊಳಗಿಕೊಂಡು ಏಳದೇ ಇರುವರು, ಆಕಾಶವು ಅಳಿದು ಹೋಗುವ ತನಕ ಅವರು ನಿದ್ರೆ ತಿಳಿಯುವುದಿಲ್ಲ, ಎಬ್ಬಿಸಲ್ಪಡುವುದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಈ ಒಂದು ಅರ್ಥ ಬಹಳ, ಈ ಒಂದು ವಚನಗಳು ನಮ್ಮನ್ನು ಬಹಳ ಅರ್ಥದ ಕಡೆಗೆ ನಡೆಸ್ತವೆ. ಇದನ್ನು ಚೆನ್ನಾಗಿ ನಾವು ಯೋಚನೆ ಇಟ್ಟುಕೊಳ್ಳಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ. 13ನೇ ವಚನ, ನೀನು ನನ್ನನ್ನು ಪಾತಾಳದಲ್ಲಿ ಬಚ್ಚಿಟ್ಟು ನಿನ್ನ ಕೋಪವು ಇಳಿಯುವ ಪರ್ಯಂತ ನನ್ನನ್ನು ಮರೆಮಾಡಿ ನನಗೆ ಅವಧಿಯನ್ನು ಗೊತ್ತು ಮಾಡಿ ಕಡೆಯಲ್ಲಿ ನನ್ನನ್ನು ಜ್ಞಾಪಿಸಿಕೊಂಡರೆ ಎಷ್ಟೋ ಒಳ್ಳೆಯದು ಅಂತ ನೋಡಿ. ಮತ್ತೆ ಯೋಬ ದೇವರಲ್ಲಿ ಮೊರೆ ಇಡ್ತಾ ಇದ್ದಾನೆ. ನೀನು ನನ್ನನ್ನು ಪಾತಾಳದಲ್ಲಿ ಬಚ್ಚಿಟ್ಟು ನಿನ್ನ ಕೋಪವು ಇಳಿಯುವ ಪರ್ಯಂತ ನನ್ನನ್ನು ಮರೆಮಾಡಿ ನನಗೆ ಅವಧಿಯನ್ನು ಗೊತ್ತು ಮಾಡಿ ಕಡೆಯಲ್ಲಿ ನನ್ನನ್ನು ಜ್ಞಾಪಿಸಿಕೊಂಡರೆ ಎಷ್ಟೋ ಒಳ್ಳೆಯದಲ್ಲ. ನೋಡಿ, ಈಗ ನಾವು ಮಾತನಾಡಿದಂಥ ಮಾತು ಇದೇ ಆಗಿದೆ. ನಾನು ಸತ್ತು ಹೋಗ್ತೇನೆ,
ಇರ್ತೇನೆ, ನನ್ನನ್ನು ನೀನು ಮಣ್ಣೊಳಗೆ ಇಡ್ತೀಯ ನೀನು, ಅಥವಾ ಪಾತಾಳಕ್ಕೆ ಹಾಕ್ತೀಯ, ಪಾತಾಳಕ್ಕೆ ಹಾಕುವುದಿಲ್ಲ, ಅಲ್ಲಿ ಮಣ್ಣೊಳಗೆ ನಾನು ಇರ್ತೀನಿ. ನನ್ನ ಮೇಲೆ ಇರುವ ಕೋಪವು ಇಲ್ಲದ ಮೇಲೆ ಅವಧಿಯನ್ನು ಗೊತ್ತು ಮಾಡಿ ನ್ಯಾಯ ತೀರ್ಪಿಗೆ ಅದು ಬರುವಾಗ ನನ್ನನ್ನು ಜ್ಞಾಪಕ ಮಾಡಿಕೊ, ಮೇಲೆ ಎಬ್ಬಿಸು, ಅಲ್ಲಿವರೆಗೆ ನಾನು ಅಲ್ಲೇ ಇರಬಹುದು, ಅಲ್ಲೇ ಇರ್ತೇನೆ ಅಂತ ಹೇಳ್ತಾನೆ ಯೋಬ. ಇದನ್ನಿಷ್ಟು ಹೊತ್ತು ಈಗ ಮಾತನಾಡಿದ್ದು ನಾವು ತಿಳ್ಕೊಂಡಿದ್ದು ಇದೇ ವಿಷಯನ. ಕೋಪವು ಇಳಿಯೋ ತನಕ, ಒಂದು ವೇಳೆ ನಿನಗೆ ಕೋಪ ಇದ್ರೆ ನಾನು ಸತ್ತು ಹೋಗ್ತೀನಿಪ್ಪ, ಸಮಾಧಿ ಆಗ್ತೀನಿ, ಒಳಗಡೆ ಇರ್ತೀನಿ, ಆದರೆ ನಿನ್ನ ಕೋಪವು ಇಳಿಲಿ, ಮತ್ತೆ ನೀನು ನಾನು ಜ್ಞಾಪಕೊಂಡ್ರೆ ಕಡೆಯಲ್ಲಿ ಅಂದರೆ ನ್ಯಾಯ ತೀರ್ಪಿಗೆ ಬರುವಾಗ ನನ್ನನ್ನು ನೀನು ಪುನರುತ್ಥಾನಗೊಳಿಸು, ಅಲ್ಲಿವರೆಗೆ ನನ್ನನ್ನು ಮಣ್ಣೊಳಗೆ ಕೂಡ ನೀನು ಕಾಪಾಡು ಅಂತ ಇದನ್ನೇ ಹೇಳಿದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಕೂಡ ಯೋಬನು ಹೇಳಿದ ದೇವರಲ್ಲಿ ಮೊರೆ ಇಡ್ತಾ ಇದ್ದಾನೆ. ಆಗ ಇದು ಕೂಡ ನಮ್ಮ ಜೀವಿತಕ್ಕೆ ಕೂಡ ನಾವು ಕೂಡ ಏನು ಮಾಡಬೇಕು, ದೇವರೇ ನಮ್ಮನ್ನು ಕ್ಷಮಿಸಪ್ಪ, ನೀನು ನ್ಯಾಯ ತೀರ್ಪಿಗಾಗಿ ಬರುವಾಗ ನಮ್ಮನ್ನು ಕೂಡ ಕ್ಷಮಿಸ, ಹೊತ್ತು ನಾವು ಕೂಡ ಸಮಾಧಿಯಿಂದ ಎದ್ದು ಬಂದು ಪರಲೋಕಕ್ಕೆ ನಿನ್ನೊಂದಿಗೆ ಬಂದು ಅಲ್ಲಿ ನಿನ್ನ ಸ್ತುತಿಸಿ ಕೊಂಡಾಡುವಂಥ ಭಾಗ್ಯವನ್ನು ನಮಗೆ ಕೂಡ ಅನುಗ್ರಹಿಸು ದೇವರೇ. ನಾವು ಈ ಭೂಲೋಕದ ಜೀವನ ಅಂತ್ಯಗೊಳ್ಳುವುದಕ್ಕಿಂತ ಮೊದಲು ಪರಿಶುದ್ಧರಾಗಿ ಅಂತ್ಯಗೊಳ್ಳುವಾಗ ಆಶೀರ್ವಾದ ಮಾಡು. ನಿನ್ನಿಂದಲೇ ನಾವು ಪರಿಶುದ್ಧರಾಗಬೇಕು, ಹೊರತು ಇನ್ನು ಯಾರಿಂದಲೂ ಪರಿಶುದ್ಧರಾಗಲು ಸಾಧ್ಯವಿಲ್ಲ ಅಂತ ನಾವು ದೇವರಲ್ಲಿ ಬೇಡಬೇಕು. ಆದ್ದರಿಂದ ನನ್ನ ಸಹೋದರ ಸಹೋದರಿಯರೇ, ನಾವು ಪರಿಶುದ್ಧರಾಗಬೇಕಾದ್ರೆ ದೇವರಿಂದಲೇ ಪರಿಶುದ್ಧರಾಗಬೇಕು, ಹೊರತು ನಮ್ಮನ್ನು ನಾವು ಪರಿಶುದ್ಧರಾಗಿ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ದೇವರ ಒಂದು ವರ ಯಾರಿಗೆ ಇದೆಯೋ ಅವರನ್ನು ದೇವರೇ ಪರಿಶುದ್ಧರನ್ನಾಗಿ ಮಾಡ್ತಾರೆ. ವಿಶೇಷವಾದ ಜ್ಞಾನವನ್ನು ಕೊಟ್ಟು ನಡೆಸುವವರಿಗೆ ಒಳ್ಳೆ ಬುದ್ಧಿ, ಜ್ಞಾನ, ತಿಳುವಳಿಕೆ, ಶಾಂತಿ, ಸಮಾಧಾನ ಬಂದು ಈ ಯೋಬನ ಹಾಗೆ ಎಂಥ ಕಷ್ಟ, ಸಂಕಟ, ದುಃಖ ಬಂದರೂ ಅಂಥವರನ್ನ ದೇವರೇ ನಡೆಸುವವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಆದ್ದರಿಂದ ನಮ್ಮ ಜೀವಿತ ಕೂಡ ಏನಾಗಬೇಕು, ಯಾವುದೇ ಕಷ್ಟ, ಸಂಕಟ, ದುಃಖ ಬಂದರೂ ಕೂಡ ಈಗ ಯೋಬನ ಸಂದೇಶವನ್ನು ನಾವು ತಿಳ್ಕೊಂಡು ಬರ್ತಾ ಇದ್ದೇವೆ. ಅದೇ ರೀತಿ ಯೋಬನ ಹಾಗೆ ಧೈರ್ಯವಾಗಿರಲಿ ನಾವು ಪ್ರಾರ್ಥಿಸಿಕೊಳ್ಳೋಣ. ಇದು ನಾಳೆಗೂ ಮುಂದುವರಿಯುವುದು. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಇವತ್ತಿನ ಒಂದು ಸಂದೇಶವನ್ನು ಕೂಡ ನನ್ನ ಸಹೋದರ ಸಹೋದರಿಗೆ ನೀವು ನನ್ನ ಮೂಲಕ ತಿಳಿಯಪಡಿಸಲು ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ನಿಮ್ಮ ಪವಿತ್ರ ಆತ್ಮನ ಮೂಲಕ ನಡೆಸಿದ್ದಕ್ಕಾಗಿ ಸ್ತೋತ್ರ. ಅವರು ಕೂಡ ಏನಾದರೂ ತಪ್ಪಿ ಹೋಗಿದ್ದರೆ ಯೋಬನ ಹಾಗೆ ಭರವಸೆ ಇಟ್ಟು ನಿಮ್ಮೊಂದಿಗೆ ಜೀವಿಸಲು ಬೇಕಾದಂಥ ಒಂದು ಆಶೀರ್ವಾದವನ್ನು ಮಾಡಿರಿ. ನಿಮ್ಮ ಪ್ರೀತಿ ಸಹಾಯ ಇಲ್ಲದೆ ಯಾರು ಇಂಥ ಒಂದು ಭರವಸೆಯಲ್ಲಿ ಬೆಳೆಯಲು ಸಾಧ್ಯವಿಲ್ಲ ಸ್ವಾಮಿ. ಪರಲೋಕ ಬರಬೇಕಾದರೂ ಕೂಡ ನಿಮ್ಮಿಂದಲೇ ಆಶೀರ್ವಾದ, ಪರಿಶುದ್ಧರಾಗಬೇಕಾದ್ರೂ ನಿಮ್ಮಿಂದಲೇ ಆಶೀರ್ವಾದ, ಪುನರುತ್ಥಾನವಾಗಬೇಕಾದರೂ ನಿಮ್ಮಿಂದಲೇ ಸಹಾಯ, ಪ್ರೀತಿ, ಆಶೀರ್ವಾದ ಇಲ್ಲದಿದ್ದರೂ ಏನು ಮಾಡಲು ಸಾಧ್ಯವಿಲ್ಲ. ಆದ್ದರಿಂದ ಕೇಳಿದಂಥವರೆಲ್ಲರನ್ನು ಹೇರಳವಾಗಿ ಆಶೀರ್ವದಿಸಿರಿ. ನಾನು ಕೂಡ ಹೆಚ್ಚೆಚ್ಚಾಗಿ ತಿಳಿದುಕೊಳ್ಳುವಂತೆ ಮಾಡಿದಕ್ಕಾಗಿ ನಿಮಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳು. ದೇವರು ಇದೇ ರೀತಿ ಯೋಬನ ಹಾಗೆ ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಕೂಡ ಎಲ್ಲ ರೀತಿಯಲ್ಲಿ ಧೈರ್ಯ, ಶಾಂತಿ, ಸಮಾಧಾನ ಕೊಟ್ಟು ದೇವರಲ್ಲಿ ಪ್ರಾರ್ಥಿಸುವ ಹಾಗೆ ದೇವರು ನಿಮ್ಮೆಲ್ಲರನ್ನು ಕೂಡ ಹೇರಳವಾಗಿ ಆಶೀರ್ವದಿಸಲಿ. ನಿಮ್ಮ ಪವಿತ್ರ ಆತ್ಮನ ಮೂಲಕ ನಿಮ್ಮನ್ನು ಕೂಡ ಹೇರಳವಾಗಿ ನಡೆಸಲಿ ಮತ್ತು ಎಲ್ಲ ಕೆಲಸ ಕಾರ್ಯಗಳಲ್ಲಿ ಕೂಡ ದೇವರು ನಿಮ್ಮೊಂದಿಗೆ ಇದ್ದು